वाचालं पुंगुं लंघयते गिरिं यत्कृपां तमहं वन्दे परमानन्दमाधवः दीप्तनयनारविन्दं श्री स्वामी विवेकानंदं भारतवीर नरेन्द्रं त्वां वन्दे सिंहनिनादम्। ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಭಾಗಿಯಾಗಿರುವಂಥ ಹಿರಿಯರೇ, ತಾಯಂದಿರೇ, ಶಾಲೆಯ ಎಲ್ಲ ಸಹೃದಯ ಪಾಲಕ ಬಂಧುಗಳೇ, ಅತ್ಯಂತ ಉತ್ಕೃಷ್ಟ ಸ್ವಭಾವದ ಶಿಕ್ಷಕರಾದ ಶ್ರೀಯುತ ಹಿರ್ವೆ ಸರ್ ಅವರೇ, ಶ್ರೀಯುತ ಪೂರ್ವೆ ಅವರೇ, ಅವರಿಗೆ ಬೆನ್ನೆಲುಬಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಶಾಲೆಯ SDMC ಎಲ್ಲ ಬಂಧುಗಳೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು. ನ ಭೂತೋ ನ ಭವಿಷ್ಯತಿ ಅಂದರೆ ಹಿಂದೆ ಎಂದೂ ಆಗಿರಲಿಲ್ಲ, ಮುಂದೆ ಬಹುತೇಕ ಹೀಗೆ ಆಗೋದಿಲ್ಲ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೆ. ಯಾರೂ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಆಗಬಾರ್ದು ಅಂಥದ್ದೊಂದು ಪ್ರೇಮದ ವಾತಾವರಣವನ್ನು ಈ ಹಳ್ಳದ ಹಟ್ಟಿಯಲ್ಲಿ ಈ ಶಾಲೆ ಹುಟ್ಟಿ ಹಾಕಿದೆ. ಊರಿಗೆ ಒಂದು ಶಾಲೆ ಇದ್ದರೆ, ಊರ ಮಕ್ಕಳು ವಿದ್ಯಾವಂತರಾದರೆ, ಊರ ಶಾಲೆಯಲ್ಲಿ ಕ್ರಿಯಾಶೀಲ ಶಿಕ್ಷಕರಿದ್ದರೆ ಏನು ಲಾಭ ಆಗುತ್ತೆ ಅನ್ನೋದಕ್ಕೆ ಈ ಶಾಲೆ ಮತ್ತು ಈ ಕಾರ್ಯಕ್ರಮನೇ ಸಾಕ್ಷಿ. ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ 75 ವರ್ಷ ಪೂರೈಸಿರುವಂಥ ಶಾಲೆಗಳ ಸಂಖ್ಯೆ ಕಡಿಮೆ ಏನಿಲ್ಲ. 100 ವರ್ಷ ಪೂರೈಸಿನೂ ಸುಣ್ಣ ಬಣ್ಣ ಕಾಣಲಾರದ ನೂರಾರು ಶಾಲೆಗಳಿದ್ದಾವೆ. ಆದರೆ 300-400 ಸಂಸಾರಗಳಿರುವಂಥ ಒಂದು ಪುಟ್ಟ ಕೋಡಿ ಒಳಗಡೆ, ತೋಟದೊಳಗಡೆ, ಹಳ್ಳದ ಹಟ್ಟಿಯೊಳಗಡೆ ಈ ಶಾಲೆ ಜಾದೂ ಮಾಡಿದೆ, ಇಂದ್ರಲೋಕವನ್ನು ಸೃಷ್ಟಿ ಮಾಡಿದೆ. ಇಡೀ ರಾಜ್ಯದ ಜನ, ಇಡೀ ವಿದ್ವಾಂಸರೆಲ್ಲ, ಭಾವುಕ ಪ್ರಪಂಚದಲ್ಲಿಯೇ ಜೀವನ ಮಾಡುವಂಥ ಜನ ಒಂದು ಸಾರಿ ಕಣ್ಣು ತೆಗೆದು ಹಳ್ಳದಟ್ಟಿಯ ಕಡೆ ನೋಡುವ ಹಾಗೆ ಈ ಶಾಲೆ ಮಾಡಿದೆ. ಅಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ವಿ. ಇದೇನು ಸಣ್ಣ ಮಾತೇನು. ಆಸುಪಾಸು ನೋಡಿದರೆ ಒಂದು ಕಿರಾಣಿ ಅಂಗಡಿ ಇಲ್ಲ, ದೂರದಿಂದ ಬರಬೇಕು ಅಂದ್ರೆ ಒಂದು ಒಳ್ಳೆ ರಸ್ತೆ ಇಲ್ಲ, ಒಂದು ಬಸ್ ಇಲ್ಲ. ಅಂಥ ಜಾಗೆ ಒಳಗಡೆ ಇವರೆಲ್ಲ ಎಷ್ಟು ದೊಡ್ಡ ಸಾಹಸ ಮಾಡಿದ್ದಾರೆ ಅಂದರೆ ನಿಜವಾಗಿಯೂ ನಾವೆಲ್ಲರೂ ಅವರನ್ನು ಅಭಿನಂದಿಸಬೇಕು, ಸ್ತುತಿಸಬೇಕು, ಅವರಿಗೆ ಕೃತಜ್ಞತೆ ಅರ್ಪಣೆ ಮಾಡಬೇಕು. ಆದ್ದರಿಂದ ಈ ಅಮೃತ ಮಹೋತ್ಸವ ಆಚರಣೆಯ ಸಮಿತಿ ಏನಿದೆ, ಯಾರ ಹೆಸರು ಹೇಳೋದು? ಎಲ್ಲ ಹಳ್ಳದಹಟ್ಟಿಯ ಸಮಸ್ತ ನಾಗರಿಕರು, ಸಣ್ಣವರು, ದೊಡ್ಡವರು, ಹೆಣ್ಣು ಮಕ್ಕಳು, ಪುರುಷರು ಎಲ್ಲರೂ ಸೇರಿ ದುಡಿದಿದ್ದಾರೆ, ಶ್ರಮ ವಹಿಸಿದ್ದಾರೆ. ಅವರ ಶ್ರಮಕ್ಕೆ, ಅವರ ದುಡಿಮೆಗೆ ನಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ
ಕೃತಜ್ಞತೆಯನ್ನು ಅರ್ಪಣೆ ಮಾಡಬೇಕು. ಅದೇ ಈ ಕಾರ್ಯಕ್ರಮ. ದೊಡ್ಡ ಅಭಿಮಾನ ಆಯಿತು. ಒಂದು ಶಾಲೆಯ 75ನೇ ವರ್ಷದ ಸಂಭ್ರಮವನ್ನ ನೆಪವನ್ನಾಗಿಟ್ಟುಕೊಂಡು ಒಂದು ಸುಂದರವಾದ ಸಾಂಸ್ಕೃತಿಕ ವಾತಾವರಣವನ್ನ, ಭಾವನಾತ್ಮಕವಾದ ವಾತಾವರಣವನ್ನ ಇಲ್ಲಿ ನಿರ್ಮಾಣ ಮಾಡಿದ. 75 ವರ್ಷ ಬರೀ ಕಟ್ಟಡಕ್ಕಲ್ಲ, ಈ ಶಾಲೆಯ ಅಂಗಳದಲ್ಲಿ ಬಿತ್ತಿದ ಮೊದಲನೆಯ ಅಕ್ಷರಕ್ಕೆ 75 ವರ್ಷ. ಗೊತ್ತಿಲ್ಲ ಇದು ಪ್ರಾರಂಭ ಆದಾಗ ಯಾರು ಶಿಕ್ಷಕರಿದ್ರೋ, ಯಾರು ವಿದ್ಯಾರ್ಥಿಗಳಿದ್ರೋ, ಎಲ್ಲಿ ಶಾಲೆ ಇತ್ತೋ, ಅವಾಗ ಏನೇನು ಅನುಕೂಲಗಳಿದ್ವೋ ಗೊತ್ತಿಲ್ಲ. ಆದರೆ 75 ವರ್ಷಗಳ ಹಿಂದೆ ಬಿತ್ತಿದ ಒಂದು ಅಕ್ಷರ ಇವತ್ತು ಎಷ್ಟು ದೊಡ್ಡ ವೃಕ್ಷವಾಗಿದೆ ಅಂದರೆ, ಆ ಅಕ್ಷರ ಅನ್ನ ಆಗಿದೆ, ಆ ಅಕ್ಷರ ಚಿನ್ನ ಆಗಿದೆ, ಆ ಅಕ್ಷರ ಆಶ್ರಯ ಆಗಿದೆ, ಆ ಅಕ್ಷರ ಆಧಾರ ಆಗಿದೆ. ಒಂದು ಅಕ್ಷರ. ಅಂದು 75 ವರ್ಷಗಳ ಹಿಂದೆ ಶಿಕ್ಷಕರು ಈ ಶಾಲೆಯ ಕೋಣೆಯ ಒಳಗಡೆ ಮಕ್ಕಳ ಎದೆಯಲ್ಲಿ ಬಿತ್ತಿದ ಅಕ್ಷರ ಇಂದು ಅನ್ನವಾಗಿ, ಚಿನ್ನವಾಗಿ ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಿದೆ. ಅಂದಿನಿಂದ ಇಂದಿನವರೆಗೆ ಇಲ್ಲಿ ದುಡಿದಂಥ ಎಲ್ಲ ಶಿಕ್ಷಕರು, ಇಲ್ಲಿ ಕಲಿತಂಥ ಎಲ್ಲ ಮಕ್ಕಳು, ಇಲ್ಲಿ ಕಲಿಯೋದಕ್ಕೆ ಕಳಿಸಿದಂಥ ಎಲ್ಲ ಪಾಲಕರು ಕೂಡ ಅಭಿನಂದನಾರ್ಹರೇ. ಯಾಕೆ ಅಂದರೆ, ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಶಾಲೆಗಳು ಆಕರ್ಷಣೆ ಮಾಡೋ ಕಾಲಕ್ಕೆ ಹಳ್ಳಿಯೊಳಗಡೆ ಮೂಲ ಸೌಕರ್ಯಗಳು ಇರದೇ ಇದ್ದಂಥ ಕಾಲದಲ್ಲೂ ನೀವೆಲ್ಲ ಇಲ್ಲಿಗೆ ನಿಮ್ಮ ಮಕ್ಕಳನ್ನು ಕಳಿಸಿದ್ದೀರಿ ಅಂದರೆ ನಿಮ್ಮ ಧೈರ್ಯವನ್ನು, ನಿಮ್ಮ ವಿಶ್ವಾಸವನ್ನು ಕೂಡ ಮೆಚ್ಚಲೇಬೇಕು. ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ನಾವು ಸಮಾರೋಪ ಸಮಾರಂಭದಲ್ಲಿ ಇದ್ದೇವೆ. ಒಂದು ಪುಟ್ಟ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದೆವು. ಮಕ್ಕಳಿಂದ ಅವರ ತಂದೆ ತಾಯಿಯಂದಿರ ಪಾದ ಪೂಜೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಸಮಾರೋಪ ಮಾಡಿದೆವು. ಅಲ್ಲಿಗೆ ಮುಕ್ತಾಯ ಆಯಿತು ಅಂತ ಅರ್ಥ. ನನಗೆ ಅನಿಸ್ತದೆ, ಬಹಳ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ಪಾದ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆದರೆ ಒಂದು ಶಾಲೆಯ ಸುವರ್ಣ ಮಹೋತ್ಸವದ ಸಂಭ್ರಮವನ್ನ ಹೆತ್ತವರ ಪಾದ ಪೂಜೆಯೊಂದಿಗೆ ಮಂಗಲ ಮಾಡಿದ ಶ್ರೇಯಸ್ಸು, ಕೀರ್ತಿ ಅದು ಹಳ್ಳದಟ್ಟಿ ಶಾಲೆಗೆ ಮಾತ್ರ ಸಲ್ಲುತ್ತೆ. ಬೇರೆ ಎಲ್ಲೂ ಈ ಭಾವನಾತ್ಮಕವಾದ ವಾತಾವರಣ ನಿರ್ಮಾಣ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ತಾಯಿ ತಂದೆ ಪಾದ ಪೂಜೆಯನ್ನ ಮಾಡಿಸಿದ್ರು? ಅದರ ಅಗತ್ಯ ಏನಿತ್ತು? ನಿನ್ನೆಯಿಂದ ದೊಡ್ಡ ದೊಡ್ಡ ವಿದ್ವಾಂಸರು, ಗುರುಗಳು, ಸಾಧಕರು, ರಾಜಕೀಯ ನೇತಾರರು, ಶಿಕ್ಷಕರು ಎಲ್ಲ ಭಾಷಣ ಮಾಡಿದ್ದಾರೆ. ಇನ್ನೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಗೋದಿದೆ. ಮಕ್ಕಳಿಂದ ತಂದೆ ತಾಯಿ ಪಾದ ಪೂಜೆಯನ್ನು ಮಾಡಿಸುವ ಅವಶ್ಯಕತೆ ಏನಿತ್ತು? ಯಾಕೆ ಮಾಡಿಸ್ಬೇಕಾಗಿತ್ತು ಅಂತ ಕೆಲವು ಜನರ ತಲೆಯಲ್ಲಿ ಪ್ರಶ್ನೆ ಬಂದಿರಬೇಕು. ಯಾಕೆ ಪಾದ ಪೂಜೆಯನ್ನು ಮಾಡಿಸ್ಬೇಕು ಅಂದ್ರೆ, ನಿಜವಾದ ಶಿಕ್ಷಣದ ಉದ್ದೇಶ ಏನು ಅನ್ನೋದನ್ನ ಸಮಾಜಕ್ಕೆ ನಾವು ಅರ್ಥ ಮಾಡಿಸಬೇಕಾದ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ಈಗ ನಿರ್ಮಾಣ ಆಗಿದೆ. ಮೊದಲು ಊರುಗಳು, ಸಮಾಜ ಈಗ ಹೇಗಿದವೋ ಹೀಗಿರಲಿಲ್ಲ. ಒಬ್ಬರಿಗೊಬ್ಬರು ಸಹಾಯ ಮಾಡ್ತಿದ್ರು, ಪ್ರೇಮದಿಂದ ಜೀವನ ಮಾಡ್ತಿದ್ರು. ಯಾರಿಗಾದ್ರೂ ಕಷ್ಟ ಆದ್ರೆ 4 ಜನ ಹೋಗಿ ಜೊತೆಗೆ ನಿಂತ್ಕೊಳ್ತಿದ್ರು. ಒಬ್ಬ ಮನುಷ್ಯ ಬೆಳೆದ ಅಂದ್ರೆ, ಒಬ್ಬ ಮನುಷ್ಯ ದೊಡ್ಡವ ಆದ ಅಂದ್ರೆ ಬಾಕಿ ಎಲ್ಲರೂ ಖುಷಿ ಪಡ್ತಿದ್ರು. ಒಬ್ಬ ಮನುಷ್ಯನಿಗೆ ಕಷ್ಟ ಆಗಿತ್ತು ಅಂದ್ರೆ ಬಾಕಿ ಜನ ಎಲ್ಲ ಸೇರಿ ಅವನ ಕೈ ಹಿಡಿದು ಮೇಲೆ ಎತ್ತೋ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಸಮಾಜದಲ್ಲಿ ವಾತಾವರಣ ನಿಜವಾಗಿಯೂ ಹಾಗೆ ಉಳಿದಿಲ್ಲ. ಅಪ್ಪಿತಪ್ಪಿ ಒಬ್ಬ ಮನುಷ್ಯ ಸೋತ ಅಂದ್ರೆ, ಕಷ್ಟಕ್ಕೆ ಬಿದ್ದ ಅಂದ್ರೆ 4 ಜನ ನಿಂತು ನಗುತ್ತಾರೆ. ಹಿಂಗಾಗ್ಬೇಕಿತ್ತು ಇವನಿಗೆ, ದೇವರು ಒಳ್ಳೆಯದು ಮಾಡಿದ ಅಂತ ವಿಕೃತ ಸಮಾಧಾನವನ್ನು ಪಡಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ, ಸುಶಿಕ್ಷಿತರ ಲಕ್ಷಣ ಅಲ್ಲ. ಆದರೂ ಒಬ್ಬ ಮನುಷ್ಯನಿಗೆ ತ್ರಾಸ ಆದ್ರೆ, ಒಬ್ಬ ಮನುಷ್ಯನಿಗೆ ನೋವಾದ್ರೆ ನಗೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಒಬ್ಬ ಮನುಷ್ಯ ಗೆದ್ರೆ, ಒಬ್ಬ ಮನುಷ್ಯನಿಗೆ ಸುಖ ಆದ್ರೆ ಸಂಕಟ ಪಡುವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ.
ಇದು ದುರ್ದೈವ. ಕಲಿತವರ ಸಂಖ್ಯೆ ಹೆಚ್ಚಾದಾಗ ಒಬ್ಬ ಮನುಷ್ಯನಿಗೆ ನೋವಾದರೆ ಬಾಕಿ ಜನ ಅಳಬೇಕು, ಸಂಕಟ ಪಡಬೇಕು, ಹಿಂಗಾಗಬಾರ್ದಾಗಿತ್ತು ಅಂತ ಅನ್ಬೇಕು. ಒಬ್ಬ ಮನುಷ್ಯ ಗೆದ್ರೆ ನಾವೇ ಗೆದ್ದಿದ್ದೀವಿ ಅನ್ನುವಷ್ಟು ಸಂಭ್ರಮ ಪಡಬೇಕು. ಇದು ಕಲಿತವರ ಲಕ್ಷಣ, ಸುಶಿಕ್ಷಿತರ ಲಕ್ಷಣ. ಅದರ ದುರ್ದೈವಕ್ಕೆ ಸಮಾಜದೊಳಗಡೆ ವಿಷಮ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂದರೆ, ಶಿಕ್ಷಣ ತನ್ನ ಕೆಲಸ ಮಾಡುವಲ್ಲಿ ಸೋತಿದೆ. ಕಲಿತವರ ಲಕ್ಷಣ ಹೆಂಗಿರಬೇಕಾಗಿತ್ತೋ ಹಾಗೆ ಸಮಾಜ ಉಳಿದಿಲ್ಲ. ಎಲ್ಲ ದುಡ್ಡಿನ ಬೆನ್ನು ಬೀಳ್ತಿದ್ದಾರೆ, ಸ್ಥಾನದ ಬೆನ್ನು ಬೀಳ್ತಿದ್ದಾರೆ, ಮಾನದ ಬೆನ್ನು ಬೀಳ್ತಿದ್ದಾರೆ. ದುಡ್ಡು, ಸ್ಥಾನ, ಮಾನ ಬೇಕು, ಅದಿಲ್ಲ ಅಂದ್ರೆ ನಡೆಯೋದಿಲ್ಲ. ಆದರೆ ದುಡ್ಡೇ ಎಲ್ಲ ಅಲ್ಲ ಅನ್ನೋದು ಮನುಷ್ಯನಿಗೆ ಯಾವಾಗ ಅರ್ಥ ಆಗೋದು? ನಮ್ಮ ಮನೆಯೊಳಗಡೆ ಅನಾಹುತ ಆದಾಗಲೇ ನಾವು ಎಚ್ಚರ ಆದರೆ, ನಮ್ಮ ಮನೆಯೊಳಗಡೆ ಸಂಕಟ ಆದಾಗಲೇ ನಾವು ಕಲ್ಕೊಂಡೆವು ಅಂದರೆ ನಾವು ದಡ್ಡರು. ಹೊರಗಡೆ ನಡೀತಾ ಇರುವಂಥ ಅನಾಹುತಗಳನ್ನು ನೋಡಿ ನಾವು ಎಚ್ಚರ ಆಗಬೇಕು. ಆದ್ದರಿಂದ ಸಂಬಂಧಗಳ ಮಹತ್ವವನ್ನು ತಿಳಿಸೋದಕ್ಕಾಗಿ ತಂದೆ ತಾಯಿಯ ಪಾತ್ರವನ್ನ ಅರ್ಥ ಮಾಡಿಸೋದಕ್ಕಾಗಿ ಈ ಪಾದಪೂಜೆ ಅಂತ ಕಾರ್ಯಕ್ರಮವನ್ನು ಮಾಡಿರೋದು. ಇದು ಸಂಪ್ರದಾಯ ಅಲ್ಲ, ಇದು ಜವಾಬ್ದಾರಿ. ನೆನಪಿಟ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೇನೆ. ಪಾದಪೂಜೆ ಮಾಡೋದು ಸಂಪ್ರದಾಯ ಅಲ್ಲ, ಜವಾಬ್ದಾರಿ. ಹೆತ್ತ ಮಕ್ಕಳು ತಂದೆ ತಾಯಿ ಪಾದಪೂಜೆ ಮಾಡೋದು ಅದೊಂದು ಜವಾಬ್ದಾರಿ, ಅದೊಂದು ನಾಗರಿಕ ಜವಾಬ್ದಾರಿ, ಅದೊಂದು ಸಾಂಸ್ಕೃತಿಕ ಜವಾಬ್ದಾರಿ, ಅದೊಂದು ನೈತಿಕ ಜವಾಬ್ದಾರಿ. ಎಷ್ಟು ಜನ ತಾಯಿ ತಂದೆಯನ್ನ ಪ್ರೇಮದಿಂದ ನೋಡ್ತಾ ಇದ್ದಾರೆ ಹೇಳಿ? ಸಂಕಟ ಆಗ್ತದೆ. ಸಮಾಜ ಎಷ್ಟು ಬೆಳೆದಿದೆ. ಯಾವ ಊರುಗಳು ಗುಡಿಸಲುಗಳಿಂದ ತುಂಬಿದ್ವೋ ಆ ಊರೊಳಗಡೆ ಈಗ ಗುಡಿಸಲುಗಳು ಉಳಿದಿಲ್ಲ. ಯಾವ ಊರಿಗೆ ರಸ್ತೆ ಇರಲಿಲ್ವೋ ಆ ಊರುಗಳೆಲ್ಲ ಈಗ ಡಾಂಬರ್ ರಸ್ತೆಗಳಿಂದ ಸಂಪರ್ಕಕ್ಕೆ ಸಿಗ್ತಾವೆ. ಫೋನು, ಫ್ಯಾನು, ವ್ಯಾನು, ಲೈಟು ಯಾವುದಕ್ಕೂ ಕೊರತೆ ಇದೆ. ಆದರೂ ಸಂಬಂಧ ನೋಡ್ರಿ, ಮಾತಾಡ್ಬೇಡ್ರಿ ಅವ್ವ. ಆದರೂ ಸಂಬಂಧಗಳು ಗಟ್ಟಿಯಾಗಿ ಉಳಿದಿಲ್ಲ. ಮನೆಯೊಳಗಡೆ ಉಪಯೋಗಕ್ಕೆ ಬಾರಲಾರದ ವಸ್ತು ಇರ್ತಾವಲ್ಲ, ಬಳಸಿ 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 ವ್ಯರ್ಥ ಆಗೋ ವಸ್ತುಗಳು ಇರ್ತಾವಲ್ಲ, ಅವನ್ ಹೆಂಗ್ ಮೂಲೆಯೊಳಗಡೆ ಇಡ್ತಾರೋ ಹಂಗ ತಂದೆ ತಾಯಿಯನ್ನು ಉಪಯೋಗಕ್ಕೆ ಬಾರಲಾರದ ಅವ್ರ ಹಂಗೆ ಸಮಾಜ ನೋಡ್ತಾ ಇದೆ. ಕಲಿತವ್ರಂತಾರೆ ಅಪ್ಪ ಅಮ್ಮನಿಗೆ, ನೀ ನಡು ನಡು ಬಾಯಿ ಹಾಕಬೇಡ, ಸುಮ್ಮನೆ ಕೂತ್ಕೋ. ಅವು ಮಗ, ಅಪ್ಪ 4 ಮಂದಿ ಬಂದಿದ್ದಾರೆ, ನೀ ಹೊರಗೆ ಹೋಗು ಮಗ ಅಪ್ಪನಿಗೆ. ಏನ್ ಲಕ್ಷಣ ಇದು? ಏನ್ ಸಾಧನೆ ಮಾಡಿದಂಗಾಯ್ತು? ಹೆತ್ತ ತಾಯಿಯನ್ನ, ಹೆತ್ತ ತಂದೆಯನ್ನೇ ಮರೆಯೋದು, ಉಪೇಕ್ಷೆ ಮಾಡೋದು, ಅಲಕ್ಷ್ಯ ಮಾಡೋದು, ಅವರ ಮನಸ್ಸಿಗೆ ನೋವು ಮಾಡೋದು, ಇದೆಂಥ ಶಿಕ್ಷಣ? ಇದೆಂಥ ನಾಗರಿಕತೆ? ಇದು ಅತ್ಯಂತ ದೊಡ್ಡ ಪ್ರಪಾತಕ್ಕೆ ಬೀಳುತ್ತಾ ಇರುವಂಥ ನಾಗರಿಕತೆಯ ಲಕ್ಷಣ. ಯಾವ ಊರಲ್ಲಿ ಕಲಿತ ಮಕ್ಕಳಿರ್ತಾರೋ, ಯಾವ ಮನೆಯೊಳಗಡೆ ಶಾಲಾ ಕಾಲೇಜಿಗೆ ಹೋದ ಮಕ್ಕಳಿರ್ತಾರೋ ಆ ಮನೆಯೊಳಗಡೆ ಇರೋ ತಂದೆ ತಾಯಿ ಮನಸ್ಸು ವಿಲವಿಲ ಅಂದ್ರೆ ಅವರ ಕಲಿತ ಶಾಲೆ ಎಲ್ಲ ದಂಡ. ಹೊಳೆಯೊಳಗಡೆ ಹುಣಸೆಹಣ್ಣು ತೊಳೆದ ಹಾಗೆ, ಏನೂ ಕಲಿತಿಲ್ಲ, ಅವರ ತಲೆಯೊಳಗಡೆ ಏನು ವಿದ್ಯೆನೇ ಇಲ್ಲ ಅಂತಾನೆ ಅರ್ಥ. ಏನು ಕಲಿತರು? ಓದೋದು ಬರೆಯೋದು ಚೆನ್ನಾಗಿ ಬಂದ್ರೆ, ಹೆಚ್ಚಿಗೆ ಮಾರ್ಕ್ಸ್ ಬಂದ್ರೆ, ದೊಡ್ಡ ನೌಕರಿ ತಗೊಂಡ್ರೆ ವಿದ್ಯಾವಂತರೇನು? ಅದಕ್ಕೆ ವಿದ್ಯೆ ಅಂತ ಕರೀತಾರೇನು? ವಿದ್ಯೆ ಅಂದ್ರೆ ಏನು? ಹೆತ್ತ ತಾಯಿ ಮತ್ತು ತಂದೆಯನ್ನ ಕೊನೆಯವರೆಗೂ ತಲೆ ತಗ್ಗಿಸಲಾರದ ಹಾಗೆ ನೋಡಿಕೊಳ್ಳುವಂಥ ಕೌಶಲ್ಯ. ನಾ ಕಲಿತ ಮೇಲೆ ನಮ್ಮಪ್ಪ ನಮ್ಮವ್ವ ತಲೆ ತಗ್ಗಿಸಬಾರ್ದು, ಹಂಗ ನನ್ನ ವರ್ತನೆ ಇರಬೇಕು, ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಹಿಂಗೈತೇನೀಗ ವಾತಾವರಣ. ಡಾಕ್ಟರ್ ಸುಧೀಂದ್ರ ಕುಲಕರ್ಣಿ ಅಂತ ಒಬ್ರು
ಬಹಳ ದೊಡ್ಡ ಲೇಖಕರು, ಕನ್ನಡದ ಲೇಖಕರು. ಅವ್ರದೊಂದು ಪುಸ್ತಕ ಇದೆ, ಒಂದು ಕತೆ ಹೇಳ್ತೇನೆ ಕೇಳಿಸ್ಕೊಳ್ಳಿ. ನಾವು ಹೆಂಗ ಅವ್ವನ್ನ ನೋಡ್ಕೊಳ್ತಾ ಇದ್ದೀವಿ, ಹೆಂಗ ಅಪ್ಪನ್ ನೋಡ್ಕೊಳ್ತಾ ಇದ್ದೀವಿ. ನಮ್ಮವ್ವ ಅಂದ್ರೆ ನನಗಿಷ್ಟ, ಪುಸ್ತಕದ ಹೆಸರು. ನಮ್ಮವ್ವ ಅಂದ್ರೆ ನಂಗಿಷ್ಟ, ಪುಸ್ತಕದ ಹೆಸರು. ಅದರೊಳಗೆ ಬರೆದಿದ್ದಾರೆ ಅವ್ರ ಜೀವನದಲ್ಲಿ ನಡೆದ ಘಟನಾ. ಅವರು ಬಳ್ಳಾರಿ ಜಿಲ್ಲೆಯವರು, ಸೊಂಡೂರು ತಾಲೂಕ್ನವರು. ಒಂದು ಸಣ್ಣ ಹಳ್ಳಿ, ಬಡವ್ರ ಹೆಣ್ಮಗಳು ಇವ್ರ ಅವ್ವ. ಅಪ್ಪ ತೀರ್ಕೊಂಡಿದ್ದ. ಮನೆತನದೊಳಗಡೆ ಬಹಳ ಅಡಚಣೆ ಇದ್ದು. ಎಷ್ಟು ಅಡಚಣೆ ಇದ್ದು ಅಂದ್ರೆ ಅವ್ರ ಮನೆ ತುಂಬ ಬಡತನ ತುಂಬಿತ್ತು. ಇವತ್ತು ಮಾಡಿ ಊಟ ಮಾಡಿದ್ರೆ ನಾಳೆ ಊಟಕ್ಕೆ ಏನು ಮಾಡಬೇಕು ಅಂತ ತಲೆ ತುಂಬ ಚಿಂತೆ, ಅಂಥ ಬಡತನ. ಅಥವಾ ಗಡಿಗೆ ಒಳಗಡೆ ನುಚ್ಚು ಕುದಿಸಿದ್ರೆ 3 ಜನ ಇದ್ರೆ ಇಬ್ಬರಿಗೆ ಹೊಟ್ಟೆ ತುಂಬುತ್ತದೆ, ಒಬ್ರು ಹಂಗೆ ಮಲ್ಕೋಬೇಕಂಥ ಪರಿಸ್ಥಿತಿ. ಬಹಳ ಮಂದಿ ಮನೆಯಾಗ ಇಂಥ ಪರಿಸ್ಥಿತಿ ಇರ್ತಾವ. ಪರಿಸ್ಥಿತಿ ನೋಡಿ ಕಲಿಯೋ ಬುದ್ಧಿ ಬಹಳ ಜನಕ್ಕೆ ಕಡಿಮೆ ಇದೆ. ಅಂಥ ಮನಿ ಇತ್ತು. ಈ ಹುಡುಗ ಸುಧೀಂದ್ರ ಕುಲಕರ್ಣಿ, ರಾಜು, ಅವನ ಪ್ರೇಮದಿಂದ ಅವರವ್ವ ರಾಜು ಅಂತ ಕರೀತಿದ್ರು. ಈ ಹುಡುಗನ ಅಕ್ಕ, ಇಬ್ಬರಿದ್ರು ಮನೆಯೊಳಗೆ. ಈ ಹೆಣ್ಮಗಳು ದಿನ ಮುಂಜಾನೆ ಎದ್ದು ಊರಾಗ 4 ಜನ ಅನುಕೂಲಸ್ಥರು ಮನ್ಯಾಗ ಮುಸುರಿ ತೊಳೆಯೋದಕ್ಕೆ ಹೋಗ್ತಿದ್ರು, ಬಾಂಡಿ ಬಟ್ಟೆ ತೊಳೆಯಕ್ಕೆ ಹೋಗ್ತಿದ್ರು. ಹೋದಲ್ಲೆಲ್ಲ ಮಾಲೀಕರಿಗೆ ಹೇಳ್ತಿದ್ರು, 4 ಹೆಚ್ಚಿಗೆ ಬಾಂಡಿ ಕೊಡ್ರಿ, 4 ಹೆಚ್ಚಿಗೆ ಬಟ್ಟೆ ಕೊಡ್ರಿ, 4 ರೂಪಾಯಿ ಕಡಿಮೆ ಕೊಡ್ರಿ. ಆದ್ರೆ ನಿಮ್ಮ ಮನೆಯೊಳಗೆ ನೀವೇನು ಊಟ ಮಾಡ್ತಿರಲ್ಲ ಅಂಥದ್ದೇ ಚಲೋ ಅನ್ನ ನನ್ನ ಮಕ್ಕಳಿಗೂ ಕೊಡ್ರಿ ಅಂತ ಬೇಡ್ಕೊತಿದ್ರು ಅವ್ವ. 4 ಬಾಂಡಿ ಹೆಚ್ಚು ಕೊಡ್ರಿ, 4 ಬಟ್ಟೆ ಹೆಚ್ಚು ಕೊಡ್ರಿ, 4 ರೂಪಾಯಿ ಕಡಿಮೆ ಕೊಡ್ರಿ. ನಿಮ್ಮ ಮಕ್ಕಳಿಗೆ ಹೆಂಗೆ ನೀವು ತುಪ್ಪ ಅನ್ನ ಊಟ ಮಾಡಿಸ್ತಿರಲ್ಲ ಹಂಗೆ ತುಪ್ಪ ಅನ್ನ ಊಟ ಮಾಡಿಸೋ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲ. ನಿಮ್ಮ ಮನೆ ಒಳಗಡೆ ಉಂಡು ಉಳಿದಿದ್ದು ತುಪ್ಪ ಅನ್ನ ಸ್ವಲ್ಪ ಕೊಡ್ರಿ, ನನ್ನ ಮಕ್ಕಳಿಗೆ ಉಣಿಸ್ತೀನಿ ಅಂತ ಬೇಡ್ತಿದ್ದಳು ಅವ್ವ. ಹುಡುಗರು 2 ಮಂದಿ ಸಾಲಿಗೆ ಹೋಗ್ತಿದ್ರು. ದಿನ ಅವ್ರನ್ನ ಸ್ನಾನ ಮಾಡಿಸಿ, ಅರಿವಿ ಹಾಕಿ, ಇದ್ದಿದ್ದು ಊಟ ಮಾಡಿಸಿ, ಬೆನ್ ಚಪ್ಪರಿಸಿ, ಹಣಿಮೆಯಾಗ ಮುತ್ತು ಕೊಟ್ಟು ಸಾಲಿಗೆ ಕಳಿಸಿದ್ದು. ಹೋಗ್ರಿ, ನೀವು ಹೋಗ್ರಿ, ಕಲೀರಿ, ನಾ ದುಡಿತೀನಿ, ನಾ ಕಷ್ಟಪಡ್ತೀನಿ, ನಾ ನೋವು ಅನುಭವಿಸ್ತೀನಿ, ನೀವು ಕಲೀರಿ ಅಂತಿದ್ರು. ಒಂದಿನ ಶಾಲೆ ಒಳಗಡೆ ಸರ್ ಪಾಠ ಮಾಡ್ತಿದ್ರು. ಈ ಹುಡುಗ 2ನೇತೆ ಇದ್ದ. ಸರ್ ಹುಡುಗರಿಗೆಲ್ಲ ಹಾಡು ಹೇಳಿಕೊಡ್ತಿದ್ರು. ಒಂದು 10 ನಿಮಿಷ 15 ನಿಮಿಷ ಆದ್ಮೇಲೆ ಶಾಲೆ ರೂಮ್ ಒಳಗಡೆ ಗಲೀಜು ವಾಸನೆ ಬರಕ್ ಚಾಲು ಆಯ್ತು. ಏನಾಯ್ತು ಅಂತ ಎಲ್ಲರೂ ಮಾತಾಡಕ್ ಚಾಲು ಮಾಡಿದ್ರು. ಹುಡುಗರೆಲ್ಲ ಮೂಗು ಹಿಡ್ಕೊಂಡು ಕುತ್ಕೊಂಡ್ರು. ಸರ್ಗೂ ಬಹಳ ಕಸಿವಿಸಿ ಆಯ್ತು. ಎಷ್ಟು ಗಲೀಜು ವಾಸನೆ ಬರ್ತಾ ಇದೆಯಲ್ಲ ಶಾಲೆ ಒಳಗಡೆ, ಯಾಕೆ ಹಿಂಗಾಗಿದೆ ಅಂತ. ಎಲ್ಲರೂ ಹೊರಗೆ ನಡೀರಿ ಅಂದ ಸರ್. ಎಲ್ಲ ಹುಡುಗರು ಹೊರಗೆ ಹೋದ್ರು. ಆದ್ರೆ ರಾಜು ಹೊರಗೆ ಹೋಗ್ಲಿಲ್ಲ. ಅವ ಗ್ವಾಡಿಗೆ ಬೆನ್ನು ಹಚ್ಚಿ ನಿಂತ್ಕೊಂಡ. ಯಾಕೆ ಅಂದ್ರೆ ಅವ ತನ್ನ ಬಟ್ಟೆ ಒಳಗಡೆ ಗಲೀಜ್ ಮಾಡಿಕೊಂಡಿದ್ದ. ಹುಡುಗರೆಲ್ಲ ಕೇಕಿ ಹೊಡೆದು ನಗಾಕ್ ಚಾಲು ಮಾಡಿದ್ರು. ರಾಜ 2ನೇ ಕ್ಲಾಸ್ ಅದಾನೆ, ಆದ್ರ ಬಟ್ಟೆ ಒಳಗಡೆನೆ ಗಲೀಜ್ ಮಾಡ್ಕೊಂಡು. ಸರ್ ಬೈದ್ರ ಅವನಿಗೆ, ಏನೋ ಗೊತ್ತಾಗೋದಿಲ್ಲ, ನಮ್ಮ ಸಾಲಿ ಹಾಳು ಮಾಡಿಬಿಟ್ಟಿ, ನಮ್ಮ ಪಾಠ ಹಾಳು ಮಾಡಿಬಿಟ್ಟಿ ಅಂತ ಬೈದ್ರು. ಹುಡುಗರೆಲ್ಲ ನಕ್ಕರು, ಅಸಹ್ಯ ಮಾಡಿದ್ರು. ಪಾಪ ಹುಡುಗ ಸಣ್ಣವ ನೆಲದ ಕಡೆ ಮುಖ ಮಾಡಿ ಸುಮ್ಮನೆ ನಿಂತಿತ್ತು. ಅವೇನು ಹುಡುಗರು ಇದ್ರಲ್ಲ ಅವ್ರು ಯಾರು ಅದನ್ನು ಸ್ವಚ್ಛ ಮಾಡೋದಿಲ್ಲ. ಮಾಡ್ತಾರೇನು? ಸರ್ ಸ್ವಚ್ಛ ಮಾಡ್ತಾರೇನು? ಮಾಡೋದಿಲ್ಲ. ಆ ಹುಡುಗರೊಳಗಡೆ ಒಬ್ಬ ಹುಡುಗ ಹೇಳ್ದ, ಸರ್ ಈ ರಾಜುನ ಅಕ್ಕ ನಮ್ಮ ಶಾಲೆ ಒಳಗಡೆನೆ ಅದಾಳೆ, ಕರ್ಕೊಂಡು ಬರ್ಲೇನು ಅಂದ. ಸರ್ ಅಂದ್ರು, ಬೇಗ ಹೋಗಿ ಕರ್ಕೊಂಡು ಬಾ. ಹುಡುಗ ಓಡಿ ಹೋಗಿ ಹುಡುಗಿ ಕರ್ಕೊಂಡು ಬಂದ. ಸರ್ ಹೇಳಿದ್ರು, ನಿಮ್ಮ ತಮ್ಮ ಗಲೀಜ್ ಮಾಡ್ಯಾನೆ, ಅದನ್ನೆಲ್ಲ ಸ್ವಚ್ಛ ಮಾಡು. ನಾನು ಯಾಕೆ ಮಾಡಲಿ ಅಂದ್ರು. ಅಕ್ಕ, ಸಣ್ಣ ಅಕ್ಕಿ, ಆಕೆ ಗೊತ್ತಿರೋದಿಲ್ಲ, ನನ್ನ ಕೈಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ ಅಂತ ಹೋಗಿ ಶಾಲ್ಯಾಗ ಕೂತು. ಅಕ್ಕ ಸ್ವಚ್ಛ ಮಾಡಲಿಲ್ಲ, ಗೆಳೆಯರು ಸ್ವಚ್ಛ ಮಾಡೋದಿಲ್ಲ, ಮಾಸ್ತರಿಗೆ ಸ್ವಚ್ಛ ಮಾಡಕ್ ಮನಸ್ಸು ಬರೋದಿಲ್ಲ. ಯಾರು ಸ್ವಚ್ಛ ಮಾಡ್ಬೇಕು? ಸ್ವಚ್ಛ ಆಗೋವರೆಗೂ ಶಾಲ್ಯಾಗ ಹೋಗಾಕ್ ಬರುವುದಿಲ್ಲ. ನಡೆದ ಘಟನಾ ಹೇಳ್ತಾ ಇದ್ದೀನಿ ನಾನು. ಹುಡುಗರಂದ್ರು, ಆ ಹುಡುಗನ ಅವ್ವ ಯಾರ ಮನ್ಯಾಗ ಮುಸುರಿ ತೊಳಿತಾಳಂತ ನಮ್ಗೆ ಗೊತ್ತಿದೆ, ನಾವು ಹೋಗಿ ಕರ್ಕೊಂಡು ಬರ್ತೀವಿ ಅಂದ್ರು. ಹೋಗ್ರಿ ಅಂದ್ರು. 5-6 ಹುಡುಗರು ಊರಾಗ ಓಡ್ಕೋತ ಹೋದ್ರು. ಆ ಹೆಣ್ಮಗಳು ಒಂದು ದೊಡ್ಡ ಗೌಡ್ರ ಮನೆ ಒಳಗಡೆ ಮುಸುರಿ ತೊಳ್ಕೋತ ಕೂತಿದ್ದಳು, ಸುತ್ತ ಬಾಂಡಿ ಹಾಕೊಂಡು.
ದಾರಿ ಕಡೆ ಲಕ್ಷ್ಯ ಹೋಯ್ತು. 5-6 ಹುಡುಗರು ಓಡಿ ಬರ್ತಾ ಇತ್ತು. ಸಾಲಿ ಹುಡುಗರು ಬರೋದು ನೋಡಿ ನಮ್ಮ ರಾಜ ಯಾಕೋ ಏನೋ ನನ್ನ ನೋಡಾಕ್ ಬರಾಕತ್ತಾನಂತ ಎದಿ ಛಲ್ ಛಲ್ ಅನ್ನಕ್ ಚಾಲು ಆಯ್ತು. ಸಮೀಪ ಬಂದಂಗ್ ನೋಡ್ತಾಳ. ಬಂದ್ ಹುಡುಗರೊಳಗಡೆ ರಾಜ ಇಲ್ಲ, ಮಗ ಇಲ್ಲ. ಅವು ಬಂದವರು ಸಣ್ಣ ಹುಡುಗರಿದ್ರು. ಆಕಿಗೆ ಸಮಾಧಾನದಿಂದ ಹೇಳೋದು ಅವ್ರಿಗೆ ಗೊತ್ತಿರಲಿಲ್ಲ. ಬಂದು ಚಪ್ಪಾಳೆ ಬಾರಿಸಿ ಹೇಳಿದ್ರು, ನಿಮ್ಮ ಮಗ ರಾಜ ಸಾಲ್ಯಾಗ ಪಾಠ ಮಾಡ್ಬೇಕಾದ್ರೆ ಹಿಂಗೆ ಗಲೀಜ್ ಮಾಡ್ಕೊಂಡು ನಿಂತಾನ, ನಮ್ಮ ಸಾಲೆಲ್ಲ ಹಾಳಾಗೈತಿ, ಬಾ ಬಂದು ಸ್ವಚ್ಛ ಮಾಡು ಅಂದ್ರು. ಅವನ್ ಎದಿಗೆ ಹಾರೆ ಕೋಲ್ ತಗೊಂಡು ಬಗ್ದಂಗ ಆತ್. ಮಾಡೋ ಕೆಲಸದ ಮೇಲೆ ಪ್ರೇಮ್ ಹೋಯ್ತು. ಮಾಲೀಕ ಕೈ ಮುಗಿದು ಹೇಳಿದ್ರು, 10 ನಿಮಿಷ ಸಮಯ ಕೊಡ್ರಿ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂತ ಹುಡುಗರಿಗಿಂತ ಮುಂದೆ ಓಡಿ ಸಾಲಿಗೆ ಬಂದ್ರು. ಅವ್ವ ಓಡ್ಕೋತ ಬಂದಾಕಿ ಅವ್ವ ನೆಟ್ಟಗ ಸಾಲ್ಯಾಗ ಮಗನ ಹತ್ರ ಹೋದ್ರು, ರಾಜನ ಹತ್ರ ಹೋದ್ರು. ಹತ್ಕೋತ ನಿಂತಿದ್ದ, ಮುಖ ಕೆಳಗೆ ಮಾಡಿದ್ದ. ಹೋಗಿ ಅವನ್ ತಬ್ಕೊಂಡ್ಲು. ಹುಚ್ಚ, ಯಾಕೋ ಏನಾಯ್ತು? ಊಟದಾಗ ಏನು ಅಸ್ತವ್ಯಸ್ತ ಆಯ್ತು? ಹೊಟ್ಟೆ ಕೆಟ್ಟಿತ್ತೇನು? ನನಗೆ ಹೇಳಬಾರ್ದೇನೋ, ನಾನು ನೋಡ್ತಿದ್ದೆ ಅಂತ ಅನಾಮತ್ತ ಹುಡುಗನ್ ತಬ್ಕೊಂಡು ಎತ್ಕೊಂಡು ಮನೆಗೆ ತಂದಳು. ಅವನ ಅರಿವಿ ಎಲ್ಲ ತೆಗೆದಳು, ಸ್ವಚ್ಛ ಜಳಕ ಮಾಡಿಸಿದಳು, ಮನೆಯಾಗಿದ್ದ ಸಾಬೂನ್ ಹಚ್ಚಿ ಸ್ವಚ್ಛ ಮಾಡಿದಳು, ಬ್ಯಾರೆ ಅರಿವಿ ಹಾಕಿದಳು, ಹಣಿಗೊಂದು ಮುತ್ತು ಕೊಟ್ಲು. ರಾಜ ಹೋಗ್ ಸಾಲಿಗೆ ಅಂದಳು. ಅವ ಅಂದ, ನಾ ಸಾಲಿಗೆ ಹೋಗುದಿಲ್ಲ. ಏ ಹುಚ್ಚ, ನೀ ಕಲಿಬೇಕು, ನಾ ದುಡಿಬೇಕು, ಹೋಗ್. ಅವ ನಾವು ಹೋದ್ರ ಹುಡುಗರೆಲ್ಲ ನಗ್ತಾರ, ಹುಡುಗರೆಲ್ಲ ನಕ್ರ ನಂಗೆ ಅವಮಾನ ಆಗ್ತದೆ, ನಾ ಹೆಂಗ್ ಸಾಲಿಗೆ ಹೋಗ್ಲಿ? ಅವು ಏನಂದಳು ಗೊತ್ತು? ಮಗ, ಜಗತ್ತು ನಗುತ್ತದೆ ಅಂತ ನಾವು ನಡೆಯೋದು ಬಿಟ್ರೆ ದೂರ ಉಳಿಯೋರು ನಾವೇ. ಅವ್ರು ನಗ್ತಾರ, ಇವ್ರು ನಗ್ತಾರ, ಅವ್ರಂತಾರ, ಇವ್ರಂತಾರಂತ ನೀ ಇದ್ದಲ್ಲೇ ಇದ್ರ ಜಗತ್ತು ಮುಂದೆ ಹೋಗ್ತದೆ, ನೀ ಅಲ್ಲೇ ಉಳ್ತಿ. ಯಾರು ಏನರ ಅನ್ಲಿ, ಯಾರು ಹೆಂಗರ ನಗಲಿ, ನೀ ಹಿಂದೆ ನೋಡ್ಬೇಡ, ಅವಮಾನ ಅನ್ಬೇಡ, ಹೋಗು, ಧೈರ್ಯದಿಂದ ಸಾಲಿ ಕಲಿ ಅಂತ ಮುತ್ತು ಕೊಟ್ಟು ಕಳಿಸಿದಳು. ಹುಡುಗ ಹೋದ, ಚಂದ ಅಭ್ಯಾಸ ಮಾಡಿದ, ಮನ್ಯಾಗ ಅವನ್ ಸೇವಾ ಮಾಡ್ತಿದ್ದ. 7ನೇ ಕ್ಲಾಸಿಗೆ ಇಡೀ ಶಾಲೆಗೆ ಫಸ್ಟ್ ಬಂದ. 10ನೇ ಕ್ಲಾಸಿಗೆ ಇಡೀ ಊರಿಗೆ ಫಸ್ಟ್ ಬಂದ. 12ನೇ ಕ್ಲಾಸ್ಗೆ ಇಡೀ ತಾಲ್ಲೂಕಿಗೆ ಫಸ್ಟ್ ಬಂದ. 4 ಮಂದಿ ಸಹಾಯ ಮಾಡಿದ್ರು. ಇಂಜಿನಿಯರಿಂಗ್ ಓದಂತ ಬೆಂಗಳೂರಿಗೆ ಕಳಿಸಿದ್ರು. ಹುಡುಗ ಬಹಳ ಶ್ರದ್ಧಾವಂತಿದ್ದ, ತಾಯಿ ಮೇಲೆ ಪ್ರೇಮ ಇತ್ತು, ಮನೆತನದ ಕಷ್ಟ ಏನು ಅಂತ ಗೊತ್ತಿತ್ತು. ಇಂಜಿನಿಯರಿಂಗ್ ಚಂದಂಗ ಓದಿ ಪಾಸ್ ಮಾಡಿದ, ನೌಕರಿಗೆ ಸೇರಿದ. 50,000 ರೂಪಾಯಿ ಪಗಾರ. ಅವ್ವ 4 ಮನ್ಯಾಗ ಮುಸುರಿ ತೊಳೆದು ಉಳಿದ ಅನ್ನ ತಂದು ಉಣಿಸಿದ್ದಳು. ಉಳಿದ ಅನ್ನ ತಂದು ತಿಂದು ಉಂಡು ಬೆಳೆದ ಮಗ ಬೆಂಗಳೂರಿನಾಗ ಇಂಜಿನಿಯರ್. ಅವ್ವ ಸಣ್ಣ ಚೀಲದಾಗ ಸಕ್ರೆ ತುಂಬಿಕೊಂಡು ಮನಿಗೆ ಹೋಗಿ ಮುಟಿಗೆ ಸಕ್ರೆ ಕೊಡ್ತಾಳ. ತಗೋರಿ, ನನ್ನ ಮಗ ಇಂಜಿನಿಯರ್ ಆಗ್ಯಾನ, ಇನ್ನು ನನ್ನ ಕಷ್ಟೆಲ್ಲ ದೂರ ಆತ್. ನಾವು ಗೆದ್ರ, ನಾವು ದೊಡ್ಡವರಾದ್ರ ಅವನಷ್ಟು ಅಪ್ಪನಷ್ಟು ಸಂಭ್ರಮ ಪಡೋರು ಜಗತ್ನಾಗ ಯಾರದ? ನಾವು 10 ರೂಪಾಯಿ ದುಡ್ಕೊಂಡು ಬಂದು ನಮ್ಮ ಅವನ ಕೈಯ ಕೊಟ್ಟರು ಕೋಟಿ ರೂಪಾಯಿ ಅಂತ ಸಂಭ್ರಮ ಪಡ್ತಾಳ ತಾಯಿ. ನಾವು 100 ರೂಪಾಯಿ ತಂದು ನಮ್ಮ ಅಪ್ಪನ ಕೈಯ ಕೊಟ್ಟರೆ ಜಗತ್ನ್ಯಾಗ ನಾನ ಶ್ರೀಮಂತ ಅಂತ ನಮ್ಮ ಅಪ್ಪ. ನಮ್ಗೆ ನಮ್ಮ ಅಪ್ಪ ನಮ್ಮವ್ವ ಅಂದ್ರೆ ಯಾರು ಗೊತ್ತಾಗ್ಲಿ. ಊರಿಗೆಲ್ಲ ಸಕ್ರಿ ಹಂಚಿದಳು. ಮಾರನೇ ದಿವ್ಸ ಮತ್ತು ಮುಸುರಿ ತೊಳ್ಯಾಕ ಹೋದ. ಮಗ ಅವ್ಗ ಪತ್ರ ಬರದ, ಸಾಕ್ ನೀನು ಮುಸುರಿ ತೊಳೆಯೋದು ಸಾಕ್, ನಿನಗೆ ಟಿಕೆಟ್ ಕಳಿಸ್ಕೊಡ್ತೀನಿ, ರೈಲ್ನ್ಯಾಗ ಕುತ್ಕೊಂಡು ಬೆಂಗಳೂರಿಗೆ ಬಾ, ನನ್ನ ಜೊತೆ ಇರು ಬಂಗ್ಲೋದೊಳಗಡೆ ಅಂದ. ಬ್ಯಾಡಪ್ಪ, ನಾ ಹಳ್ಳ್ಯಾಗಿರ್ತೀನಿ, ನೀ ಪೇಟ್ಯಾಗಿರು, ನಾ ಇಲ್ಲೇ ಇರ್ತೀನಿ, ನೀ ಅಲ್ಲೇ ಇರು ಅಂದ್ರು. ಅಲ್ಲಿ ಮಗ ಒಂಟಿ, ಇಲ್ಲಿ ಅವು ಒಂಟಿ. 2 ವರ್ಷ ಹೋಯ್ತು, 3 ವರ್ಷ ಹೋಯ್ತು. ಮಗ ಮದುವೆ ವಯಸ್ಸಿಗೆ ಬಂದಿದ್ದ. ಮದುವೆ ಮಾಡ್ಬೇಕಂತ 4 ಮಂದಿ ಹೇಳಿದ್ರು. 4 ಕಡೆ ಹುಡುಕಿ ಮಗ್ ಹೊಂದುವಂಥ ಚಲೋ ಸೊಸಿನ್ ತಂದು ಮದುವೆ ಮಾಡಿದ್ರು. ಮಗ ಸೊಸಿ ಬೆಂಗಳೂರೊಳಗಡೆ, ಅವ್ವ ಬಳ್ಳಾರಿ ಒಳಗಡೆ. ಹಿಂಗ ನಡೆದಿತ್ತು. ಸೊಸಿ ಗರ್ಭಿಣಿ ಆದ, ಸೊಸಿಗೆ ಪ್ರಸವ ಆಯ್ತು, ಮುತ್ತಿನಂಥದ್ದೊಂದು ಗಂಡು ಮಗು ಹುಟ್ಟಿತ್ತು. ಮಗ ಅವ್ಗ ಪತ್ರ ಬರ್ದ, ಎಷ್ಟು ದಿನ ಅಂತ ಹಳ್ಳಿಯಾಗಿರ್ತಿ, ನಾನೂ ದುಡ್ಯಾವ, ನನಗೂ 2 ಲಕ್ಷ ಪಗಾರ, ನನ್ನ ಹೆಂಡತಿನಿ ದುಡಿಯಕ್ಕೆ, ಆಕಿಗೆ 1.5 ಲಕ್ಷ ಪಗಾರ, ನನ್ನ ಮಗು ನೋಡ್ಕೊಳ್ಳೋರು ಯಾರು?
ನೀ ಬಂದು ಮೊಮ್ಮಗನ ಜೋಪಾನ ಮಾಡಬಾರ್ದೇನು? ಇಷ್ಟು ದಿನ ಬರೋದಿಲ್ಲ ಅಂದ ಅವ್ಗ ಮೊಮ್ಮಗನ ಜೋಪಾನ ಮಾಡಬೇಕು ಅನ್ನೋ ಒಂದು ಮಾತು ಓಡಿ ಬೆಂಗಳೂರಿಗೆ ಹೋಗಂಗೆ ಮಾಡ್ತ. ಹಳ್ಳಿ ಬಿಟ್ಲು, ಗುಡಿಸ್ಲಾ ಬಿಟ್ಲು, ಮುಸ್ರಿ ಬಿಟ್ಲು, ಎಲ್ಲ ಬಿಟ್ಲು, ಬೆಂಗಳೂರಿಗೆ ಹೋದ. ಬೆಂಗಳೂರಿಗೆ ಹೋಗಿ ಮಗನ ಮನ್ಯಾಗ ಬಂಗ್ಲೋದಾಗ ಕಾಲಿಡ್ತಾಳ. ಕಾಲ್ ತೊಳ್ಕೊಂಡು ಮನ್ಯಾಗ ಹೋಗ್ಬೇಕಂಥ ದೊಡ್ಡ ಮನಿ ಮಗ ತಗೊಂಡಾನ. 2 ಲಕ್ಷ ರೂಪಾಯಿ ಪಗಾರ. ನೆಲ ಥಳ ಥಳ ಹೊಳಿತದ. ಎಂಥ ಗ್ವಾಡಿ, ಎಂಥ ಲೈಟು, ಎಂಥ ಮನಿ, ಬಂಗ್ಲೋ ಸಾಕ್ ನನ್ನ ಜೀವನ ಸಾರ್ಥಕ ಆಯ್ತಂದಳು. ನಾ 30 ವರ್ಷ 40 ವರ್ಷ ಮುಸ್ರಿ ನೀರ ಕೈ ಆಡಿಸಿ ಕೈ ಏನು ಸೆಲತಿತ್ತಲ್ಲ, ತಂಪಿಗೆ ನೋವು ಏನು ಏರ್ತಿತ್ತಲ್ಲ, ಆ ನೋವೆಲ್ಲ ಮಾಯ ಆಗಿ ಹೋಯ್ತು. ಧನ್ಯಾದೆ ಅಂದಳು ಅವ್ವ. ಅಂಥ ಬಂಗ್ಲೋದಾಗ ಮಗ ಇದ್ದ. ಅವ್ವ, ಮಗ, ಸೊಸಿ, ಮೊಮ್ಮಗ ಚಂದ ಜೀವನ ನಡೆದಿತ್ತು. ಮೊಮ್ಮಗ್ಗ 7 ವರ್ಷ ಅದು. ಅವಾಗ ಸ್ವಲ್ಪ ವಯಸ್ಸು ಹೆಚ್ಚಾಯ್ತು. ಕಾಲು ನೋವು ಹೆಚ್ಚಾದು, ಮೈಕೈ ನೋವು ಹೆಚ್ಚಾದು, ಕಣ್ಣು ಸ್ವಲ್ಪ ಮಂಜಾದು, ಲವಲವಿಕೆ ಸ್ವಲ್ಪ ಕಡಿಮೆ ಆಯಿತು. ಕುತ್ತಲ್ಲೇ ಹೆಚ್ಚು ಕೂಡಾಕ ಚಾಲೂ ಮಾಡಿದ್ರು. ಮಗ ದೊಡ್ಡ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡಿದ್ದ. 2 ಲಕ್ಷ ಪಗಾರ ಬರೋ ಜಾಗದಾಗ 4 ಲಕ್ಷ ಪಗಾರ ಆಗಿತ್ತು. ಮುಂಜಾನೆ ಎದ್ದು ಆಫೀಸಿಗೆ ಹೋದ ಅಂದ್ರೆ ಕತ್ತಲಾದ್ಮೇಲೆ ಮನೆಗೆ ಬರ್ತಿದ್ದ. ಊಟಿಲ್ಲ, ನಿದ್ದಿಲ್ಲ, ಅಂಥ ಸ್ಥಿತಿಯಾಗಿತ್ತು. ಒಂದಿನ ಮುಂಜಾನೆ 4 ಗಂಟೆಗೆ ಎದ್ದ. 5ಕ್ಕೆ ಮೀಟಿಂಗ್ ಹೋಗ್ಬೇಕಾಗಿತ್ತು. ತಾನಸ್ ಜಳಕ ಮಾಡಿದ, ತಯಾರಿ ಆದ. ಇನ್ನೇನು ಹೋಗ್ಬೇಕು ಅನ್ನೋ ಅಷ್ಟು ಹೊತ್ತಿಗೆ ಕೋಟ್ ಹಾಕೋಬೇಕು ಅಂತ ಹ್ಯಾಂಗರಿಗೆ ಕೈ ಹಾಕಿ ಕೋಟ್ ತಗೊಂಡ. ಅವ ಸಾಯಬಿದ್ದ. ಲಕ್ಷ ಗಂಟ್ಲೆ ಪಗಾರ ಇತ್ತು. ಕೋಟ್ ಹಾಕೊಂಡು ಹೋಗ್ಬೇಕಾಗಿತ್ತು. ಮನ್ಯಾಗ ಹ್ಯಾಂಗರ್ ಏನಿತ್ತು, ಗೂಟ್ ಏನಿತ್ತು, ಗೂಟಕ್ಕೆ ಕೋಟ್ ಇತ್ತು. ಕೋಟ್ ತಗೊಂಡು ಹಾಕೋಬೇಕಂತ ಕೋಟ್ ಹಿಡ್ದ. ಕೋಟಿನ ಕಾಲರ್ಗೆ ಸ್ವಲ್ಪ ಹೊಲಸು ಹತ್ತಿತ್ತು, ಸಂಡಸ್ ತುಣುಕ್ ಹತ್ತಿತ್ತು. ಬಹಳ ಕಿರಿಕಿರಿ ಆಯ್ತವ. ದೊಡ್ಡ ಮಂದ್ಯಾಗ ಹೋಗವ ನಾನು, ದೊಡ್ಡ ಶ್ರೀಮಂತರ ಮುಂದೆ ಕುಂಡ್ರಾವ್ ನಾನು. ಸಂಡಸಿನ ಹೊಲಸು ಹತ್ತಿದ ಕೋಟ್ ಹಾಕೊಂಡು ಹೋಗ್ಬೇಕು. ಅವನ್ ಕಸಿವಿಸಿ ಆಯ್ತು. ಮಲ್ಕೊಂಡಿದ್ದು ಹೆಂಡತಿನಿ ಎಬ್ಸಿದ. ತಿಳಿಯೋದಿಲ್ಲ ನಿನಗ? ಎಷ್ಟು ದುಡಿಬೇಕು, ಎಷ್ಟು ಕಷ್ಟಪಡ್ಬೇಕು ನಾನು? ಒಂದು ಕೋಟ್ ಚಲೋ ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ನಿನಗ, ನೀನೇನು ಜೀವನ ಮಾಡ್ತಿ ಅಂತ ಹೆಂಡತಿಗೆ ಬೈದ. ಹೆಂಡತಿ ಅಂದಳು, 4:15 ಆಗೈತಿ, ಭಾಳ ತ್ರಾಸ ಮಾಡಬೇಡ್ರಿ, ನನಗಂತ ಬುದ್ಧಿ ಇಲ್ಲ, ಸುಮ್ಮನೆ ಹೋಗ್ರಿ ಅಂತ ಮಲ್ಕೊಂಡ್ಲು. ಹೆಂಡತಿಕಿ ಎಲ್ಲ ಕೇಳೋ ವ್ಯವಧಾನ ಇರುವುದಿಲ್ಲಕ್ಕಿ. ಹೆಂಡತಿ ಬಾಜು ಮಗ ಮಕ್ಕೊಂಡಿದ್ದ. ಆ ಹುಡುಗನ ಇವ ಎಬ್ಸಿದ. ಇಂಜಿನಿಯರ್ ರಾಜು, ಡಾಕ್ಟರ್ ಸುಧೀಂದ್ರ ಕುಲಕರ್ಣಿ. ಗೊತ್ತಾಗುವುದಿಲ್ಲನೋ ನಿನಗೆ? ಟಾಯ್ಲೆಟ್ ಬಂದ್ರ, ನಿನಗೆ ಶೌಚಕ್ಕೆ ಬಂದ್ರ ಹೇಳಬೇಕು, ಹೊರಗೆ ಮಾಡಬೇಕು. ಬಟ್ಟೆ ಒಳಗೆ ಮಾಡಿದಿ ಅಂದ್ರ ಆ ಅರಿವಿ ನಮ್ಮ ಅರಿವಿ ಕೂಡಿಸಿ ವಾಷಿಂಗ್ ಮಷೀನ್ ಹಾಕಿದ್ರೆ ಹಿಂಗೆ ಅರಿವಿ ಹೊಲಸಾಗ್ತಾವ. ತಿಳಿಯೋದಿಲ್ಲ ಅಂದ. ಹುಡುಗೇನಂದ ಗೊತ್ತಾ? ಅಪ್ಪ, ಅರಿವ್ಯಾಗ ಗಲೀಜಿ ಮಾಡೋದಕ್ಕೆ ನಾನು ನೀ ಅಲ್ಲ. ನೀ ಸಣ್ಣವಿದ್ದಾಗ ಮಾಡಿದ್ದಿ ಅಂತ ನೀ ಮಾಡಿದ್ದ ನಾ ಎಲ್ಲ ಮಾಡ್ತೀನಿ ಅಂತ ಏನಿಲ್ಲ. ನಾ ಮಾಡಿಲ್ಲ. ನಿಮ್ಮ ಅವ್ಗ ಆರಾಮಿಲ್ಲ, 1 ವಾರ ಆತು, ಅಕ್ಕಿನ ಕೇಳು, ಅಕ್ಕಿ ಮಾಡಿರ್ಬೇಕು ಅಂತ. ಬಾಜು ಕೋಣೆಯಾಗ ಅವು ಮಕ್ಕೊಂಡಿದ್ಳು. ಸಿಟ್ಟಿನ ಕೈಯಾಗ ಮಗ ಬುದ್ಧಿ ಕೊಟ್ಟಿದ್ದ. ವಿಚಾರ ಶಕ್ತಿ ಎಲ್ಲ ಮಾಯ ಆಗಿ ಹೋಗಿತ್ತು. ಮಲ್ಕೊಂಡ ಅವನ್ನ ಎಬಿಸಿ ಬೈದ. ತಿಳಿಯಂಗಿಲ್ಲೇನವ ನಿಂಗ? ಇಷ್ಟು ಗಲೀಜ್ ಮಾಡಿದಿ, ನನ್ನ ಮರ್ಯಾದೆ ಏನಾಗಬೇಕು? 50,000 ರೂಪಾಯಿ ಕೋಟ್ ಗಲೀಜ್ ಮಾಡಿಟ್ಟಿದ್ದಿ. ನಿನಗೆ ಸ್ವಲ್ಪರ ತಿಳಿಬೇಕಲ್ಲ, ನಿನಗೆ ಸ್ವಲ್ಪರ ಹೊಳಿಬೇಕಲ್ಲ. ನಾ ಹೆಂಗೆ ಹೋಗ್ಲಿ 4 ಮಂದ್ಯಾಗ ಅಂತ ಸ್ಪಿತ್ ನೆತ್ತಿಗೇರಿ, ಸಿಟ್ಟು ನೆತ್ತಿಗೇರಿ ಹೆತ್ತ ಅವನ ಮೇಲೆ ಕೈ ಮಾಡಿದ. ಒಂದು ಹೊಡೆದ, ಕೋಟಿಟ್ಟ, ಕಚೇರಿಗೆ ಹೋದ. ಕಚೇರಿಗೆ ಹೋಗ ಕಾರ್ನ್ಯಾಗ ಕೂತಾನ. ಮುಂದೆ ದಾರಿ ಕಾಣವಲ್ತು. ಯಾಕೆ? ಅವನ ಮೇಲೆ ಕೈ ಮಾಡ್ಯಾನ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟ. ಆಫೀಸ್ನಾಗ ಹೋಗಿ ಮೀಟಿಂಗ್ನಾಗ ಕುತ್ಕೊಂಡನ. ಮೀಟಿಂಗ್ನಾಗ ಮಾತಾಡ್ಬೇಕಂತ ಮನಸ್ಸು ಬರುವುದು. ನಾಷ್ಟಾ ಸೇರ್ಲಿಲ್ಲ, ಊಟ ಸೇರ್ಲಿಲ್ಲ. ಇಡೀ ದಿನ ಕತ್ಲ ಆದಂಗಾತು. ಎಂಥ ಪಾಪದ ಕೆಲಸ ಮಾಡಿದೆ ನಾನು ಅಂತ ಮನಸ್ಸಿಗೆ ಅನಿಸ್ತು. ಆಫೀಸ್ನಾಗ ಒಂದು ಲೆಟರ್ ಬರೆದು ಕೊಟ್ಟ. ನಮ್ಮ ಮನ್ಯಾಗ 3 ತಿಂಗಳು ಒಂದು ಕೆಲಸ ಇದೆ, ನಾ ಇನ್ನು 3 ತಿಂಗಳು ಆಫೀಸಿಗೆ ಬರೋದಿಲ್ಲ ಅಂತ ಸುಳ್ಳು ಹೇಳಿದ. ಮನಿಗೆ ಫೋನ್ ಮಾಡಿ ಹೆಂಡತಿಗೆ ಒಂದು ಸುಳ್ಳು ಹೇಳಿದ. ಆಫೀಸ್ನವ್ರು 3 ತಿಂಗಳು ನನಗೆ ಬೇರೆ ಕೆಲಸ ಕೊಟ್ಟಾರ, ಬೇರೆ ದೇಶಕ್ಕೆ ಹೋಗ್ತೀನಿ, ಮನಿಗೆ ಬರೋದಿಲ್ಲ ಅಂದ. ಯಾಕ ಹೆಂಗೆ ಹೋಗಿ ಅವಾಗ ಮುಖ ತೋರಿಸು? ಏನಂತ ಅವನು ಹೋಗಿ ಮಾತಾಡ್ಸು? ಅರೆ, ಅವನ ಮೇಲೆ ಕೈ ಮಾಡಿದವ ಮನುಷ್ಯ.
ಅವ ವಿದ್ಯಾವಂತ, ಅವನು ₹1,00,00,000 ಪಗಾರ ಇದ್ರೇನು, ಎಂಥ ಕೋಟ್ ಹಾಕೊಂಡ್ರೇನು, ಎಂಥ ಜಾಗದಾಗಿದ್ರೇನು, ಎಂಥ ಗಾಡ್ಯಾಗ ತಿರುಗಾಡಿದ್ರೇನು, ಹೆತ್ತವನ ಮೇಲೆ ಕೈ ಮಾಡಿದ್ರೆ ಅವನ್ ಎಂಥ ವಿದ್ಯಾ. ಅವ್ರು ಬರದಾರ ಪುಸ್ತಕದಾಗ, ಜಗತ್ತಿನ ಯಾವ ಮನುಷ್ಯನೂ ಮಾಡ್ಲಾರ್ದ ಪಾಪ ಆ ದಿವಸ ನಾ ಮಾಡಿದ್ದೆ, ನಮ್ಮ ಅವನ ಮೇಲೆ ಕೈ ಮಾಡಿದ್ದೆ. 3 ತಿಂಗಳು ಮನಿ ಇಲ್ಲ, 3 ತಿಂಗಳು ನೌಕರಿ ಇಲ್ಲ, ತಿರುಗಾಡಿದ, ಆ ಕಡೆ ಈ ಕಡೆ ಹೋದ, ದೇವಸ್ಥಾನಕ್ಕೆ ಹೋದ, ತೀರ್ಥಕ್ಷೇತ್ರಕ್ಕೆ ಹೋದ, ಸಮಾಧಾನ ಆಗ್ಬೇಕಲ್ಲ. 3 ತಿಂಗಳು ಮುಗಿದ ತಕ್ಷಣ ಓಡಿ ಮನೆಗೆ ಬಂದ, ಬೆಲ್ ಬಾರಿಸಿದ. ಹೆಂಡತಿ ಬಂದು ಬಾಗ್ಲ ತೆಗೆದು, ಹೆಂಡತಿ ಬಾಗ್ಲ ತೆಗೆದ ತಕ್ಷಣ ಮಗ ಮೊದಲನೇ ಶಬ್ದ ಕೇಳಿದ, ಅವು ಎಲ್ಲಿದ್ದಾಳು? ಹೆಂಡತಿ ಹೇಳಿದ್ಲು, ಯಾವ್ವ? ಯಾವ ದಿವಸ ನೀವು ಮಾನ ಹೋಗ್ತೈತಿ ಅಂತ ಅವ್ಗ ಕೈ ಮಾಡಿದ್ರು, ನನ್ನಿಂದ ಏನಾರ ಮಗನ ಮರ್ಯಾದೆ ಹೋದ್ರೆ ಮಗ್ಗ ಅವಮಾನ ಆಗ್ತೈತಿ ಅಂತ ಶೌಚಾಲಯದೊಳಗೆ ಹೋದ ಅವ್ವ ವಾಪಸ್ ಬರ್ಲಿಲ್ರಿ. ಶೌಚಾಲಯದೊಳಗೆ ಪ್ರಾಣ ಬಿಟ್ಟು ನೀವು ಬಂದು ಅವನ್ ಕೇಳ್ತೀರಿ, ಎಲ್ಲಿ ತಗೊಂಡು ಬರೋದು ಅವನ್ನ? ಸುಧೀಂದ್ರ ಕುಲಕರ್ಣಿ ಬರೀತಾರೆ, ಯಾರು ತಾಯಿಯನ್ನ ಶ್ರೇಷ್ಠಳು ಅಂತ ಭಾವಿಸೋದಿಲ್ವೋ, ಯಾರು ತಾಯಿಯನ್ನ ಗೌರವಿಸಿ ಪ್ರೀತಿಸಿ ಉಪಚರಿಸೋದಿಲ್ವೋ, ಅವರು ಕಲಿತದ್ದು, ಸಾಧಿಸಿದ್ದು, ಗಳಿಸಿದ್ದು ದಂಡ. ಒಂದಕ್ಷರ ಕಲಿದಿದ್ರೂ ಪರವಾಗಿಲ್ಲ, ತಾಯಿ ಮನಸ್ಸಿಗೆ ನೋವು ಆಗದ ಹಾಗೆ ನಡ್ಕೊಂಡ್ರೆ ಅವರಷ್ಟು ಶಾಣೆ ಜಗತ್ತಿನೊಳಗೆ ಯಾರೂ ಇಲ್ಲ. ಸುಧೀಂದ್ರ ಕುಲಕರ್ಣಿ ಬರೆದ ಒಬ್ಬ ಶಿಕ್ಷಿತ ಲಕ್ಷಣ ಏನು ಅಂದ್ರೆ, ಹೆತ್ತವರನ್ನ ಅತ್ಯಂತ ಕಾಳಜಿಯಿಂದ ಜೋಪಾನ ಮಾಡೋದು. ಅವ್ವ ಅಪ್ಪನ ಕಿಮ್ಮತ್ತೇನು ಗೊತ್ತೇನು? ನಾ ಬಹಳ ಕಡೆ ಹೋದಲ್ಲಿ ಈ ಮಾತು ಹೇಳ್ತೀನಿ. ಪ್ರತಿ ಮನಿ ಯಜಮಾನ ಅಪ್ಪ ಒಂದು ಹಬ್ಬ ಬಂದ್ರೆ, ಒಂದು ಜಾತ್ರೆ ಬಂದ್ರೆ ಮನಿ ಮಂದಿಗೆಲ್ಲ ಅರಿವಿ ತಗೋತಾನೆ, ಮನಿ ಮಂದಿಗೆಲ್ಲ ಡ್ರೆಸ್ ಕೊಡಿಸ್ತಾನೆ. ಮನ್ಯಾಗನವ್ರು ಅಂತಾರ, ನೀವೊಂದು ಅಂಗಿ ತಗೋ, ಮೊನ್ನೆ ತಗೊಂಡಿನಿ ಮತ್ತೆ ಯಾಕೆ ನಂಗಂತಾನ. ಮೊನ್ನೆ ಅಂದ್ರೆ 5 ವರ್ಷದ ಹಿಂದೆ, ಮೊನ್ನೆ ಅಂದ್ರೆ 5 ವರ್ಷದ ಹಿಂದೆ ಅಂಗಿ ತಗೊಂಡವ, 4 ವರ್ಷದ ಹಿಂದೆ ಚಪ್ಪಲ್ ತಗೊಂಡವ, 3 ವರ್ಷದ ಹಿಂದೆ ಹೊಸಾದ್ ಬೇಕಂದವ. ಸಲುವಾಗಿ, ಮನಿ ಸಲುವಾಗಿ ಜೀವನ ಪರ್ಯಂತರ ಬ್ಯಾಡ್ 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 ಅಂತಾನೆ ಇರ್ತಾನೆ. ಅರೆ ಬ್ಯಾಡ್ ಬ್ಯಾಡ ಅನ್ನೋ ಅವ್ವ ಅಪ್ಪಗ ಮಕ್ಕಳಾದ ನಾವು ಪ್ರೇಮಾನೂ ಕೊಡದೇ ಇದ್ರೆ ನಾವು ಎಷ್ಟು ತಪ್ಪುತ್ತೇವಲ್ಲ. ಆದ್ದರಿಂದಲೇ ಶಾಲೆ ಅಂದ್ರೆ, ಶಿಕ್ಷಣ ಅಂದ್ರೆ ಸಂಬಂಧಗಳ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದು. ತಾಯಿ, ತಂದೆ, ಬಂಧುಗಳು, ಅಣ್ಣ, ತಮ್ಮ, ತಂಗಿ, ಚಿಗವ್ವ, ಚಿಗಪ್ಪ, ದೊಡ್ಡವ್ವ, ದೊಡ್ಡಮ್ಮ, ಅತ್ತಿ, ಮಾವ, ಇದನ್ನ ಬಿಟ್ಟು ಸಮಾಜದಾಗ ಏನದೆ? ಒಬ್ಬ ಮನುಷ್ಯ ಗೂಬೆ ಹಂಗ ಬದುಕಾಕ ಆಗ್ತದೆ? ಕೋಟಿ ರೂಪಾಯಿ ಇದೆ ಅಂತಂತ ಹೇಳಿದ್ರೆ ದುಡ್ಡು ಆಜು ಬಾಜು ಒಟ್ಕೊಂಡು ಒಬ್ಬ ಮನುಷ್ಯ ಮನ್ಯಾಗ ಆರಾಮ್ ಇರಕ್ ಆಗ್ತದೆ? ಟಿವಿ, ಸೋಫಾ, ಫ್ರಿಜ್, ಫ್ಯಾನ್, ವ್ಯಾನ್, ಮೊಬೈಲ್ ಇಟ್ಕೊಂಡು ಆರಾಮ್ ಇರಕ್ ಆಗ್ತದೆ? ಆಜು ಬಾಜು ಅಣ್ಣ ತಮ್ಮ ಇದ್ರು ಅಂದ್ರೆ ಜೀವನದಾಗ 100 ಆನಿ ಬಲ ಇದ್ದಂಗ ಆಗ್ತದೆ, 100 ಆನಿ ಬಲ ಇದ್ದಂಗ ಆಗ್ತದೆ. ಇದನ್ನ ಶಾಲೆ ಕಲಿಸ್ಬೇಕು, ಇದನ್ನ ಕಲಿತವ್ರು ತಿಳ್ಕೋಬೇಕು ಅಂತನೇ ಇವತ್ತು ಶಿಕ್ಷಕರು ಇಲ್ಲಿ ಪಾದ ಪೂಜೆಯನ್ನ ಮಾಡಿಸಿದ್ರು. ನೀವೆಲ್ಲ ತಿಳಿದವರದಿರಿ. ಎಲ್ಲಿವರೆಗೆ ನಾವು ಈ ಸಂಗತಿ ಬಗ್ಗೆ ಕಾಳಜಿ ಮಾಡೋದಿಲ್ಲೋ ಅಂದ್ರ ನಮ್ಮ ಮನಿ, ನಮ್ಮ ಸಂಬಂಧಗಳು, ನಮ್ಮ ಜನ, ಎಲ್ಲಿವರೆಗೆ ನಾವು ಇದನ್ನು ಗಟ್ಟಿ ಮಾಡಿಕೊಳ್ಳೋದಿಲ್ಲೋ ಅಲ್ಲಿವರೆಗೆ ಹೊರಗೆ ಮಾಡಿದಂಥ ಎಲ್ಲಾ ಸುಧಾರಣೆಗಳಿಗೂ ಏನೂ ಪ್ರಯೋಜನ ಇಲ್ಲ. ಇಲ್ಲಿ ಈ ಶಾಲೆಯೊಳಗಡೆ ಇಂಥದ್ದೊಂದು ಭಾವ ನಿರ್ಮಾಣ ಆಗಬೇಕು ಅನ್ನೋ ಆಶಯ ಅವರು. ಆದ್ದರಿಂದಲೇ ತಂದೆ ತಾಯಿ ಪಾದ ಪೂಜೆಯನ್ನ ಮಾಡಿದ್ರು. ಒಂದು 3 ಮಾತು ನಿಮ್ಮ ಕಡೆ ಹೇಳಿಸಿದೆ ನಾನು. ತಾಯಿ ತಂದೆ ಆದವ್ರ ಕಡೆ ಒಂದು 3 ಮಾತು ಪ್ರಮಾಣ ಮಾಡಿದ್ರಿ ನೀವು. ಏನಂದ್ರಿ? ಮಕ್ಕಳ ಮುಂದೆ ನಾವು ಅಪ್ಪಿ ತಪ್ಪಿನೋ ಜಗಳ ಮಾಡೋದಿಲ್ಲ. ಪ್ರಮಾಣ ಮಾಡಿದ್ರಿ ಅಲ್ಲ, ಅಂದ್ರಿ ಅಲ್ಲ. ಇದು ಎಂಥ ಶಿಕ್ಷಣ ಗೊತ್ತಾ? ಒಬ್ಬ ಅಪ್ಪ ಒಬ್ಬ ಅವ್ವ 1000 ಮಾಸ್ತರಿಗೆ ಸಮ, 100 ಯೂನಿವರ್ಸಿಟಿಗೆ ಸಮ. ಆದ್ರೂ ಅಪ್ಪ ಅವ್ವ ಆದವರು ತಿಳಿದೋ ತಿಳಿಲಾರದೋ ಮಕ್ಕಳ ಮುಂದೆ ಒಂದು ಅನಬಾರ್ದ ಶಬ್ದ ಅಂದ್ರೆ, ಮಾಡಬಾರ್ದ ಕೆಲಸ ಮಾಡಿದ್ರೆ, ಆಡಬಾರ್ದ ಜಗಳ ಆಡಿಬಿಟ್ಟೆವು ಅಂದ್ರೆ ನಾವೇ ನಮ್ಮ ಕೈಯಾರ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡಿದಂಗೆ ಆಗ್ತದೆ. ಅದಕ್ಕೆ ತಂದೆ ತಾಯಿ ಆದವರು ಮಕ್ಕಳ ಬಗ್ಗೆ ಮನೆಯೊಳಗಡೆನೂ ಕಾಳಜಿ ವಹಿಸ್ಬೇಕು. ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಮಕ್ಕಳೇ, ಅವ್ರು ಎಷ್ಟು ಕಲಿತರು ಮಕ್ಕಳೇ. ಅವ್ರಿಗೆ ತಿಳಿಸಿ ತಿದ್ದಿ ಬುದ್ಧಿ ಹೇಳೋ ಕೆಲಸ ಹೆತ್ತವ್ರದೇ ಇರ್ತದೆ. ಹೆತ್ತವರು ಕಾಳಜಿ ವಹಿಸಬೇಕು, ಶಿಕ್ಷಕರು ಕಾಳಜಿ ವಹಿಸಬೇಕು, ಸಮಾಜನೂ ಕಾಳಜಿ ವಹಿಸಬೇಕು.
ಹೆತ್ತವರು, ಶಿಕ್ಷಕರು, ಸಮಾಜದ ಋಣದಿಂದ ಬೆಳೆದಂಥ ಮಕ್ಕಳು ದೊಡ್ಡವರಾದ ಮೇಲೆ ಈ ಮೂರೂ ಮಂದಿನೂ ಜೋಪಾನ ಮಾಡೋ ಕೆಲಸ ಮಾಡಬೇಕು. ಇದಕ್ಕೆ ಶಿಕ್ಷಣ ಅಂತ ಕರೀತಾರೆ. ಹೆತ್ತವ್ರನ್ನೂ ಜೋಪಾನ ಮಾಡಬೇಕು, ಶಿಕ್ಷಕರಿಗೂ ಗೌರವ ಕೊಡಬೇಕು, ಸಮಾಜಕ್ಕೂ ಉಪಕಾರ ಮಾಡಬೇಕು. ಅಂಥ ಶಿಕ್ಷಣ ಈ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋ ವಿಶ್ವಾಸ ನಂದು, ಭರವಸೆ ನಂದು. ಅದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ. ಬಹಳ ಸಂತೋಷ ಆಯಿತು. 75 ವರ್ಷ ತುಂಬಿದ ನೆಪ ಮಾಡಿಕೊಂಡು ಎಷ್ಟು ಒಳ್ಳೆ ಕಾರ್ಯಕ್ರಮ, ಎಂಥ ಎಂಥ ದೊಡ್ಡವ್ರನ್ನೆಲ್ಲ ನೀವು ಇಲ್ಲಿ ಆಹ್ವಾನ ಮಾಡಿದ್ದೀರಿ. ಇದು ಹೀಗೆ ಮುಂದುವರಿಲಿ. ಈಗೇನು ನೀವು ಸಹಕಾರ ಮಾಡಿದ್ದೀರಿ, ಸಹಾಯ ಮಾಡಿದ್ದೀರಿ, ಸೇವಾ ಮಾಡಿದ್ದೀರಿ, 3 ಮಾತು ನೆನಪಿಟ್ಕೊಳ್ಳಿ. ಸಹಕಾರ ಮಾಡಿದ್ದೀರಿ, ಸಹಾಯ ಮಾಡಿದ್ದೀರಿ, ಸೇವಾ ಮಾಡಿದ್ದೀರಿ. ಕೆಲವರು 4 ರೂಪಾಯಿ ಕೊಟ್ಟಿದ್ದೀರಿ, ಕೆಲವರು 4-6 ವಾರಗಳಿಂದ ನಿಂತು ಸೇವಾ ಮಾಡ್ತಾ ಇದ್ದೀರಿ. ಇನ್ನು ಕೆಲವರು ಮಾಡ್ರಿ ನಾವು ಬೆನ್ ಹಿಂದಿದ್ದೀವಿ ಅಂತಿದ್ದೀರಲ್ಲ, ಇದು ಸುಸಂಸ್ಕೃತ ಸಮಾಜದ ಲಕ್ಷಣ. ನಿಮ್ಮ ಊರಾಗ ಯಾವ ಬಂಗ್ಲೋ ಕಟ್ಟಿಲ್ಲ ಅಂದ್ರು ಈ ಏನು ಭಾವ ಇದೆ, ಈ ಭಾವ ಕಾಯಂ ಉಳೀತು ಅಂದ್ರೆ ನಿಮ್ಮೂರ ಆದರ್ಶ ಊರಾಗ್ತದೆ, ಮಾದರಿ ಊರಾಗ್ತದೆ. ದೊಡ್ಡ ಊರು ಅಂದ್ರೆ, ದೊಡ್ಡ ಮಂದಿ ಅಂದ್ರೆ ಮನಿ ರಸ್ತೆ ನೋಡಿ ತೀರ್ಮಾನ ಮಾಡೋದಲ್ಲ, ಮನಸ್ಸು ನೋಡಿ ತೀರ್ಮಾನ ಮಾಡೋದು. ಹೃದಯ ಅರಳಿರಬೇಕು, ಭಾವ ಬಲತಿರ್ಬೇಕು, ಪ್ರೇಮ ಹಂಚ್ತಿರ್ಬೇಕು. ಅದಕ್ಕೆ ಶಿಕ್ಷಣ ಅಂತ ಕರೀತಾರೆ. ನಾನು ಮೊದಲು ಹೇಳಿದ್ನಲ್ಲ, ಒಳ್ಳೆ ಊರಿನ ಲಕ್ಷಣ ಏನು ಅಂದ್ರೆ ಒಬ್ಬ ಮನುಷ್ಯಾಗ ತ್ರಾಸ ಆದ್ರೆ 10 ಜನಕ್ಕೆ ಸಂಕಟ ಆಗಬೇಕು. ಒಬ್ಬ ಮನುಷ್ಯಾಗ ಚಲೋ ಆಯ್ತು ಅಂದ್ರೆ ಊರೆಲ್ಲ ಖುಷಿ ಪಡ್ಬೇಕು. ನಮ್ಮ ಮನುಷ್ಯ ಅವ ಚಲೋ ಆಯ್ತು, ಅವ ಗೆದ್ದ, ಅವ ಚಲೋ ಆಯ್ತು ಅನ್ಬೇಕು. ನಮ್ಮ ಮನುಷ್ಯ ಅವಂಗೆ ಹಿಂಗ ಆಗ್ಬಾರ್ದಾಗಿತ್ತಂತ ಸಂಕಟ ಪಡ್ಬೇಕು. ಈ ಭಾವ ಬೆಳೀಲಿ ಅಂತ ಆಶಿಸಿ ಈ ಶಾಲೆ ಕಳೆದ 10-15 ವರ್ಷಗಳಿಂದ ಮಿಂಚ್ತಾ ಇದೆ, ಹೊಳಿತಾ ಇದೆ, ತಾರೆಯಾಗಿ ನಕ್ಷತ್ರವಾಗಿ ಕಂಗೊಳಿಸ್ತಾ ಇದೆ. ಇಡೀ ರಾಜ್ಯದ ಗಮನವನ್ನ ಸೆಳೆದಿದೆ. ಈಗ ಅದಕ್ಕೊಂದು ಕಿರೀಟ, ಕೀರ್ತಿ ಕಿರೀಟದೊಳಗೊಂದು ಮುತ್ತು ಪೋಣಿಸಿದ ಹಾಗೆ ಅಮೃತ ಮಹೋತ್ಸವದ ಆಚರಣೆ, ಎಷ್ಟು ಅಚ್ಚುಕಟ್ಟಾದ ಆಚರಣೆ. ಕಳೆದ 2 ವರ್ಷಗಳಿಂದ ಇಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಕೃತಜ್ಞತೆ ಹೇಳಿದ್ರು, ಎಷ್ಟು ಅಭಿನಂದನೆ ಹೇಳಿದ್ರು, ಎಷ್ಟು ಹೊಗಳಿದ್ರು ಕಡಿಮೆನೆ. ಆದರೆ ಒಂದೇ ಮಾತು, ನಿಮ್ಮ ಶ್ರಮಕ್ಕೆ, ನಿಮ್ಮ ದುಡಿಮೆಗೆ 100 ಸಾರಿ ನಾವು ಹೃದಯದಿಂದ ಅಭಿನಂದನೆಗಳನ್ನು ಸಮರ್ಪಿಸ್ತೇವೆ. ನಾನೊಂದು 4 ಮಂದಿಗೆ ಕೃತಜ್ಞತೆಯನ್ನು ಹೇಳಬೇಕು. ಮೊದಲನೇದ್ದು ಈ ಊರ್ ಜನ, ಹಳ್ಳದಟ್ಟಿ ಜನ. ನಾನು ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಶಾಲೆಗೆ 12-13 ವರ್ಷದಿಂದ ನಾನು ಬರ್ತಾ ಇದ್ದೀನಿ. ನಿಮ್ಮ ಊರಿನ 10-12 ವರ್ಷದಿಂದ ಬರ್ತಾ ಇದ್ದೀನಿ. ನಿಮ್ಮ ಊರಿನ ಜನರ ಹೃದಯ ಶ್ರೀಮಂತಿಕೆ ಗುಂಜಿಯಷ್ಟು ಕಡಿಮೆ ಆಗಿಲ್ಲ. ಎಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಇದೆ ಅಂದ್ರೆ ಏನು ಮಾಡಿದ್ರು ಎಲ್ಲದಕ್ಕೂ ಸೈ ಅನ್ನೋ ಜನ ಇಲ್ಲಿ. ಹೊಡ್ಯಾಕ ಹಿಂಗ ಬರ್ತೈತಿ, ಏನ್ ಹಿಂಗ ಹೊಡಿಬೇಕಂತ ತಾಳೆ ಮಾಡಿ ಕೂತೀರಿ. ಬೇರೆ ಊರರ ಪಾಪ ಚಪ್ಪಾಳೆ ಹೊಡಿರ್ಲ ಅವ್ರಿಗೆ, ಹೊಡೀರಿ. ಎರಡು ಕೈ ಮೇಲೆ ಎತ್ರಿ, ತಡ್ರಿ ತಡ್ರಿ ತಡ್ರಿ, 2 ಕೈ ಮೇಲೆ ಎತ್ರಿ. ಈ ಊರಾಗ ಏನು ಜನ ಅದಾರು, ಆ ಜನರ ಹೃದಯದಾಗ ಮಾಡಬೇಕು, ಕೊಡಬೇಕು, ನೀಡಬೇಕು ಅನ್ನೋದು ಏನು ಭಾವನೆ ಅಲ್ಲ, ಆ ಭಾವಕ್ಕೆ ಒಂದ್ಸರಿ ಪ್ರೇಮದಿಂದ ಜೋರು ಚಪ್ಪಾಳೆ ತಟ್ರಿ. ವಿಡಿಯೋ ಮಾಡಕತ್ತಾರ, ನಂದೇನಿದು ಒಂದೇ ಊರು ಇದೆ. ನಾನು ಬಹಳ ಊರು ತಿರುಗಾಡಿ, ನನಗೆ ಗೊತ್ತಾಗೋದಿಲ್ಲ. ನಾವು ಹೊಡೀರಿ ಅಂತ ಅಷ್ಟೇ ಹೇಳೀನಿ, ಇವರು ಹೆಚ್ಚು ಹೊಡ್ಯಾಕತ್ತಾರೆ. ಯಾಕ ವಿಡಿಯೋದಾಗ ಬರ್ತೀವಿ. ಏನ್ ಜನ ರೀ, ಎಷ್ಟು ಕಾರ್ಯಕ್ರಮ ಮಾಡ್ತೀರಿ, ವರ್ಷ ಶಾಲೆ ಕಾರ್ಯಕ್ರಮ ಮಾಡ್ತೀರಿ. ಮೊನ್ನೆ ಹನುಮಂತನ ಗುಡಿ ಕಟ್ಟಿದ್ರಿ, ಗುಡಿದ ಹಬ್ಬ ಮಾಡಿದ್ರಿ. ಶಾಲೆಯಾಗ ಏನು ಬೇಕಾದ್ರೂ ನಿಲ್ತೀರಿ, ಕೊಡ್ತೀರಿ, ಮಾಡ್ತೀರಿ. ಇದೇನು ಸಣ್ಣ ಮಾತಾ? ನಿಜವಾಗ್ಲೂ ನೀವೇ ಶ್ರೀಮಂತರು, ಹೃದಯ ಶ್ರೀಮಂತರು. ನಿಮ್ಮ ಮನಿ ಸಣ್ಣವಿರ್ಬೋದು, ಈಗ ತಾವ ಹೊಡ್ಕೊಳಕತ್ತ ನೋಡ್ರಿ. ನಿಮ್ಮ ಮನಿ ಸಣ್ಣವಿರ್ಬಹುದು, ಆದ್ರೆ ನಿಮ್ಮದು ಮನಸ್ಸು ದೊಡ್ಡದೈತಲ್ಲ. ನಿಜವಾಗಿಯೂ ನೀವು ಭಾವ ಶ್ರೀಮಂತರು. ನಿಮಗೆ ನಾನು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕೋಟಿ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೀನಿ. ಮೆಚ್ಚಬೇಕು ನಿಮ್ಮ ಗುಣ. ಎರಡನೇದು,
ಈ ಶಾಲೆ SDMC ಜನ ಎಷ್ಟು ದುಡಿತಾರ್ರಿ, ಏನಿತ್ರಿ? 10 ವರ್ಷದ ಹಿಂದೆ ಈ ಶಾಲ್ಯಾಗ ಬರಾಕ್ ನಮಗ್ ಮನಸ್ಸು ಬರ್ತಿದ್ದಿಲ್ಲ, ಹುಡುಗರಿಗೆ ಹೆಂಗ್ ಮನಸ್ಸು ಬರ್ಬೇಕು? ಅವ 2 ಹಳೆ ರೂಮು, ಒಂದು ಕಾಂಪೌಂಡ್ ಇಲ್ಲ, ಒಂದು ಗಿಡ ಇಲ್ಲ, ಒಂದು ಹಸಿರಿಲ್ಲ, ಒಂದು ಬಣ್ಣಿಲ್ಲ, ಒಂದು ಸುಣ್ಣಿಲ್ಲ. ಅಪ್ಪಿ ತಪ್ಪಿ ಜೋರು ಗಾಳಿ ಬಿಟ್ರೆ ಸಾಲಿ ಒಂದು ತಲೆ ಮೇಲೆ ಬೀಳೋ ಪ್ರಸಂಗ ಇತ್ತು. ಆದ್ರೆ ನೀವು ದುಡಿದ್ರಿ, ನೀವು 4 ಮಂದಿ ಕಡೆ ಹೋಗಿ ಕೇಳಿದ್ರಿ, ಶಾಸಕರನ್ನ ಹಿಡ್ಕೊಂಡ್ರಿ, ನೇತಾರನ್ನ ಹಿಡ್ಕೊಂಡ್ರಿ, ದಾನಿಗಳನ್ನ ಹಿಡ್ಕೊಂಡ್ರಿ. ಇವತ್ತು ನಿಮ್ಮ ಸಾಲಿ ಹೆಂಗಾಗ್ಯದೆ ಅಂದ್ರೆ, ಭಾರತ ದೇಶದೊಳಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಏನದವಲ್ಲ, ಆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಸಣ್ಣದೊಂದು ಮಾಡೆಲ್ ಹಳದಟ್ಟಾಗಿ ಮಾಡಿಟ್ಟಂಗಾಗೈತೆ. ಅಷ್ಟು ಚಂದ ಶಾಲೆ. ಮನಸ್ಸು ಪ್ರಫುಲ್ಲ ಅನಿಸ್ಬೇಕು, ಓಡಿ ಬರ್ಬೇಕು, ಶಾಲ್ಯಾಗ ಕುಂಡ್ರಬೇಕು ಅನಿಸ್ಬೇಕು, ಈ ಶಾಲ್ಯಾಗ ಆಡ್ಬೇಕು ಅನಿಸ್ಬೇಕು, ಈ ಶಾಲಿ ವಾತಾವರಣ ನೋಡ್ಬೇಕು ಅನಿಸ್ಬೇಕು. ಶಾಲೆ ಎಷ್ಟು ಸ್ವಚ್ಛ ಇಟ್ಟಾರ್ರಿ. ಆದ್ದರಿಂದ ಅದಕ್ಕೆ ಏನು ದುಡ್ದಾರಲ್ಲ 10 ವರ್ಷದಿಂದ SDMC ಅವರು, ಊರವರು, ತರುಣರು, ಹಿರಿಯರು, ಅವ್ರಿಗೆಲ್ಲರಿಗೂ ಒಂದ್ಸರಿ ಅತ್ಯಂತ ಹೃದಯದಿಂದ ಭಾವ ತುಂಬಿ ಜೋರಾಗಿ ಎಲ್ಲರೂ ಚಪ್ಪಾಳೆ ಅಂತ ನೋಡಿ. ಸರಿ ಕ್ಯಾಮ್ರಾ ತಿರುಗಲಿಲ್ಲ, ಒಂದರ ಕೈ ಮೇಲೆ ಬಂದವರು ನೋಡ್ರಿ, 2 ಕೈ ಮೇಲೆ ತೊಡೀರಿ ಅಂತ ಹೇಳಿ ನಾನು, ತೊಡೀರಿ. ಇನ್ನು 3ನೇದು, ಈ ಶಾಲೆಯಾಗಿನ ಮಕ್ಕಳು ಭಾಗ್ಯಶಾಲಿಗಳು. ಅವ್ರೇನು ಭಾಳ ದೊಡ್ಡವರಲ್ಲ, 1ನೇತೆಯಿಂದ 5ನೇತೆ ಅಂದ್ರೆ ಅವ್ರಿಗೇನು ತಿಳಿತದ? ಓದಂದ್ರೆ ಓದ್ತಾರು, ಬರಿ ಅಂದ್ರೆ ಬರೀತಾರು, ಕಸ ಆರಿಸ್ರಿ ಅಂದ್ರೆ ಕಸ ಆರಿಸ್ತಾರು, ಗಿಡಕ್ಕೆ ನೀರು ಹಾಕ್ರಿ ಅಂದ್ರೆ ಗಿಡಕ್ಕೆ ನೀರು ಹಾಕ್ತಾರು, ಹಕ್ಕಿ ಕಾಳು ಹಾಕಂದ್ರೆ ಹಕ್ಕಿ ಕಾಳು ಹಾಕೋತ್ ಕುಂಡಿರ್ತಾರೆ. ಆದ್ರೆ ಅವ್ರ ಗುಣ, ಅವ್ರ ಸಂಸ್ಕಾರ, ಅವ್ರ ಕ್ರಿಯಾಶೀಲತೆ, ಅವರ ತಲ್ಲೀನತೆ ಮೆಚ್ಚಬೇಕು. 50-60 ಹುಡುಗರು ಅದಾವು, ಎಷ್ಟು ಶಿಸ್ತಿಂದ ಕಲಿಯಾಕತ್ತವು. ಆ ಹುಡುಗರು ಭವಿಷ್ಯ ಉಜ್ವಲ ಆಗಲಿ, ಅವರಿಗೆ ಭಗವಂತ ಕೃಪಾ ಮಾಡಲಿ ಅಂತ ಎಲ್ಲರೂ ಒಂದ್ಸರಿ ಆಶೀರ್ವಾದ ರೂಪದಲ್ಲಿ ಅವರಿಗೆ ಜೋರಾಗಿ ಚಪ್ಪಾಳೆ ಅನ್ನುತ್ತಾರೆ. ಇನ್ನು ಕೊನೆಯದು ಹೇಳ್ಬೇಕಲ್ಲ, ದುಡ್ದವ್ರಿಗೆ ದುಡ್ದಾರ ಅನ್ಬೇಕಲ್ಲ. ಯಾರು ದುಡ್ದಾರ ಅವ್ರಿಗೆ ದುಡ್ದಾರ ಅಂತ ಅನ್ಲಿಲ್ಲ ಅಂದ್ರೆ ನಾವೆಂತ ಶಾಣೆ ಅಲ್ಲ? ಯಾರು ಇದು ಎಲ್ಲ ಶ್ರೇಯಸ್ಸು. ಇವತ್ತು ಹಳ್ಳದಟ್ಟಿ ಅಂದ್ರ ರಾಜ್ಯದಾಗ ಶಾಣೆ ಮಂದಿ ಕಿವಿ ಎಲ್ಲ ನೆಟ್ಟಗಾಗ್ತಾವಲ್ಲ, ಆ ಶ್ರೇಯಸ್. ಇಷ್ಟು ಮಂದಿ ಎಲ್ಲ ಬಂದು ಕೂತೇವಲ್ಲ, ಈ ಶ್ರೇಯಸ್. ಎಷ್ಟು ಚಂದ ಕಾರ್ಯಕ್ರಮ ಆಗೈತಲ್ಲ, ಈ ಶ್ರೇಯಸ್. ಇದು ಯಾರಿಗೆ ಮುಟ್ಟಬೇಕು? ಹೇಳ್ರಿ, ನೀವೇ ಹೇಳ್ರಿ, ಯಾರಿಗೆ ಮುಟ್ಟಬೇಕಿದು? ಯಾಂಥ ಶಿಕ್ಷಕರನ್ನ ಪಡ್ಕೊಂಡಿರಿ ನೀವು, ಭಾಗ್ಯಶಾಲಿಗಳು. ಇವತ್ತು ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ, ನನಗೇನು ಸಂಕೋಚಿಲ್ಲ. ಪಾಠ ಮಾಡಬೇಕು ಅನ್ನೋ ಪ್ರವೃತ್ತಿನ ಕಡಿಮೆ ಆಗಿ ಭಾಳ ಜನ ಅದಾರ. ಹೆಂಗರ ಮಾಡಿ ಕಳೆದ್ರೆ ಸಾಕಪ್ಪ, ಹೆಂಗರ ಮಾಡಿ ತಿಂಗಳು ಹೋದ್ರೆ ಸಾಕಪ್ಪ, ಹೆಂಗರ ಮಾಡಿ ನೌಕರಿ ಸಂಭಾಳಿಸಿದ್ರೆ ಸಾಕಪ್ಪ ಅನ್ನೋ ಕಾಲದಾಗ ಹಗಲು ರಾತ್ರಿ ಮನೆಗೆ ದುಡಿಯೋದಕ್ಕಿಂತ ಹೆಚ್ಚು ದುಡಿಯುವಂಥ 2 ಶಿಕ್ಷಕರು ನಿಮ್ಗೆ ಅದಾರಲ್ಲ, ನೀವೆಲ್ಲ ಭಾಗ್ಯಶಾಲಿಗಳು. ಯಾವಾಗಾರ ಫೋನ್ ಮಾಡ್ರಿ, ಎಲ್ಲಿದ್ದೀರಿ? ಶಾಲ್ಯಾಗದೇನು ಸರ್. ಏನ್ ಮಾಡಾಕತ್ತೀರಿ? ಶಾಲಿ ಕೆಲಸ ಮಾಡಾಕತ್ತೇನು ಸರ್. ಸಾಲಿನ ನನ್ನ ದೇವರು ಅಂತ ಭಾವಿಸಿರುವಂಥ 2 ಮುತ್ತಿನಂಥ ಶಿಕ್ಷಕರು, ಶ್ರೇಷ್ಠ ಶಿಕ್ಷಕರು, ಉನ್ನತ ದರ್ಜೆಯ ಶಿಕ್ಷಕರು ಹಳ್ಳದಟ್ಟಿಗೆ ಸಿಕ್ಕಾರಲ್ಲ. ಹಳ್ಳದಟ್ಟಿಯ ನಿಜವಾದ ದೇವರು ಅಂದ್ರೆ ಪೂರ್ವೆ ಸರ್ ಮತ್ತು ಹಿರ್ವೆ ಸರ್ ಅಲ್ಲ? ಅನಿಸ್ಲಿಲ್ಲ ನಿಮಗೆ? ಎತ್ರಿ, ಕೈ ಎತ್ರಿ. ನಾನಿಲ್ಲ ಸಣ್ಣ ಮಟ್ಟ ಅವ್ರಿಗೆ ಚಪ್ಪಾಳೆ ತಟ್ರಿ ಇಬ್ರು. ಹೌದು, ಹೊಡಿಬೇಕು ಅವ್ರಿಗೆ. ನಾವು ಎಷ್ಟು ಕೃತಜ್ಞತಾ ಅರ್ಪಣೆ ಮಾಡಿದ್ರು ಕಡಿಮೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಅವ್ರನ್ನ ಎಷ್ಟು ಕೊಂಡಾಡಿದ್ರು ಕಡಿಮೆ. ದೇವರವರು, ಈ ಊರಿನ ದೇವರವರು. ಬಿಟ್ಟು ನಾನು ಮೊನ್ನೆ ಇಂಡಿಗೆ ಹೋಗಿದ್ದೆ. ಅಲ್ಲೊಂದು ಊರೈತಿ ಅಥರ್ಗ ಅಂತ ಹೇಳಿ. ಆ ಊರಾಗ ಒಬ್ಬರು ಮಾಸ್ತರ್ಗೆ ಗುಡಿ ಕಟ್ಟ್ಯಾರ. ಆ ಊರಾಗ ಸಾಲಿ ಕಲಿಸಿದ ಮಾಸ್ತರ್ಗೆ ಗುಡಿ ಕಟ್ಟ್ಯಾರ. ರೇವಣ ಸಿದ್ದಪ್ಪ ಅಂತ ಮಾಸ್ತರ್ ಹೆಸರು. ಗುಡಿಯಾಗ ನಿಂತು ಫೋಟೋ ತಕ್ಕೊಂಡು ಬಂದೆ ನಾನು. 32-33ನೇ ವಯಸ್ಸಿಗೆ ತೀರ್ಕೊಂಡಾರ ಮಾಸ್ತರ್ ಇಲ್ಲಿ. ಈಗ ಮಾಸ್ತರ್ ದೇವರು ಅಂತ BR ಪೊಲೀಸ್ ಪಾಟೀಲ್ ಒಂದು ಪುಸ್ತಕ ಬರೆದಾರ. 10 ವರ್ಷ ನೌಕರಿ ಮಾಡ್ಯಾರ. ಅದ್ರಾಗ 5 ವರ್ಷ ಅಥರ್ಗದಾಗಿದ್ರು. 5 ವರ್ಷದಾಗ ಸೂರ್ಯ ಚಂದ್ರ ಇರೋವರೆಗೂ ಉಳಿಬೇಕು.
ಅಂಥ ಸಂಸ್ಕಾರದ ಬೀಜ ಬಿತ್ಯಾರ ಮಾಸ್ತರ್. ಅವ್ರಿಗೆ ಗುಡಿ ಕಟ್ಟ್ಯಾರ. ಇವತ್ತು ನಾವು ಪುರ್ವೆ ಸರ್ ಹಿರಿವೆ ಸರ್ಗೆ ಏನು ಕೊಟ್ಟರು ಕೃತಜ್ಞತಾ ಅರ್ಪಣೆ ಮಾಡ್ದಂಗೆ ಆಗ್ತೈತಿ ಹೇಳ್ರಿ. ನಾವು ಒಂದು ಚಾಲ ಹಾಕಿದ್ವಿ, ನೀವು ಭಾಳ ಚಲೋ ಮಾಡಿರಿ ನಮ್ಮ ಊರಿಗೆ ಅಂದ್ರೆ ಅವ್ರ ಋಣ ತೀರಿಸ್ದಂಗೆ ಆಗ್ತೈತಿ ಹೇಳ್ರಿ. ₹1,00,00,000 ಕೊಡ್ತೀನಿ ಬರ್ರಿ ಅಂದ್ರೂ ಜನ ಬರ್ಲಾರದ ಕಾಲಕ್ಕೆ ಮನಿ ಮಾರ ಬಿಟ್ಟು ಬಂದು ಇಷ್ಟು ಮಂದಿ ಇಲ್ಲಿ ಕೂತಾರಲ್ರಿ, ಈ ಶ್ರೇಯಸ್ ಅವ್ರಿಗೆ ಸಲ್ಲಿಸ್ಬೇಕು. ನಿಮ್ಮನ್ನ ಬಿಡ್ರಿ. ಸಿದ್ದೇಶ್ವರ ಅಪ್ಪ ಅವರ ಬಂದು ಬಿಟ್ಟಿದ್ರಿ ಇಲ್ಲಿಗೆ ಅವರಿಬ್ಬರನ್ನು ನೋಡಿ. ಸಿದ್ದೇಶ್ವರ ಅಪ್ಪ ಅವ್ರು ಬಂದಿದ್ರು, ಅವರಿಬ್ರು ಮಾಡೋ ಕೆಲಸ ಕೇಳಿ ಬಂದಿರ್ಲಿಲ್ಲ. ನೀವೆಲ್ಲ ನೋಡಿರಿ ಎಷ್ಟು ಖುಷಿ ಆಗಿತ್ತು ಸಿದ್ದೇಶ್ವರ ಅಪ್ಪ ಅವ್ರಿಗೆ. ಅಂದ್ರೆ ಅವರ ಅಂದ್ರಲ್ಲ ನಿಮ್ಮೆಲ್ಲರ ಮುಂದೆ ಎಷ್ಟು ಸ್ವಚ್ಛ ಸಾಲಿ ಇಟ್ಟೀರಿ, ಎಷ್ಟು ಸ್ವಚ್ಛ ಸಾಲಿ ಇಟ್ಟೀರಿ ಅಂತ 4 ಸರಿ ಅಂದ್ರು. ಇಡೀ ಆಡಿ ಗುಡ್ಡದಾಗಿಂದ ಮ್ಯಾಲಿಂದ ಕೆಳಗೆ ನಡ್ಕೋತ ಬರ್ಬೇಕಾದ್ರೆ ಎಷ್ಟು ಚಂದ ಸಾಲಿ ಇಟ್ಟೀರಿ, ಎಷ್ಟು ಚಲೋ ಗಿಡ ಜೋಪಾನ ಮಾಡಿರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಅಂಥ ಇಬ್ಬರು ಶಿಕ್ಷಕರದಾರಲ್ಲ, ಅವರನ್ನು ಪಡೆದಂಥ ನಾವು ನೀವು ಎಲ್ಲ ಧನ್ಯ ಭಾಗ್ಯವಂತರು ಅಂತ ಭಾವಿಸಿ, ಆ ಇಬ್ಬರು ಶಿಕ್ಷಕರ ಕನಸುಗಳು ಬಹಳ ದೊಡ್ಡವು ಅದಾವ. ಅದಕ್ಕೆ ನೀವೆಲ್ಲ ಸಹಕಾರ ಮಾಡ್ರಿ, ಸಹಾಯ ಮಾಡ್ರಿ ಅನ್ನೋ ಮಾತುಕೊಂಡು ಹೇಳ್ತಾ, ಅವರಿಬ್ಬರಿಗೂ ಭಗವಂತ ಒಳ್ಳೆ ಆರೋಗ್ಯ ಕೊಡ್ಲಿ, ಒಳ್ಳೆ ಅನುಕೂಲಗಳನ್ನು ಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಇನ್ನು ಎಷ್ಟು ಮಂದಿ ಇದಕ್ಕೆ ಕೈ ಜೋಡಿಸ್ಯಾರ. ನನಗೆ ಮೊನ್ನೆ ಒಂದು 4 ಮಂದಿ ಹಿರಿಯರು ಬಂದಿದ್ರು ನಮ್ಮ ಮನೆಗೆ. ಕೇಳಿದೆ, ನಾ ಹೆಂಗೆ ಮಾಡಕತ್ತೀರಿ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿರಿ, ಸಣ್ಣ ಊರೈತಿ, ರೊಕ್ಕ ಖರ್ಚಾಗ್ತವು. ಅವ್ರಂದ್ರು, ನಮ್ಮ ಸಮಾಜ ಬಡವ ಸಮಾಜ ಇಲ್ಲ ಸರ್ ರೀ, ನಮಗೂ ಮೊದಲು ಸರ್ ಬಂದು ಇದನ್ನು ಮಾಡ್ತೇವೆ ಅಂದಾಗ ಎಲ್ಲಿ ತಂದು ಹೊಸದು ಹಾಕಿದ್ರು ಸರ್ ಮಾಸ್ತರ್ಗಳು, ಅವ್ರಿಗೂ ಕೆಲಸ ಇಲ್ಲ, ಹಂಗೇನು ಅನ್ಲಿಲ್ಲ ಸರ್ ನಾವು. ಅದ್ರ ಮನಸ್ಸಿನಾಗ ನಮಗೆ ಎದಿ ಡವ ಅಂತಿತ್ತು, ಎಲ್ಲಿ ತರೋದು ರೊಕ್ಕನ, ಮಳಿ ಸರಿಯಾಗಿ ಆಗಿಲ್ಲ, ನಾವೇನು ಕೋಟ್ಯಾಧೀಶರಲ್ಲ, ಲಕ್ಷ ಗಂಟ್ಲೆ ರೊಕ್ಕ ಎಲ್ಲಿ ಕೂಡಿಸೋದು ಅಂತ ಅನಿಸಿತ್ತು. ಆದ್ರೆ ಕಾರ್ಯಕ್ರಮ ಮಾಡ್ತೀವಿ ಅಂದ ತೀರ್ಮಾನ ಮಾಡಿ ಹೊರಗೆ ಬರೋದ್ರಾಗ ನಾ ಮುಂದೆ ನೀ ಮುಂದಂತ ದಾನಿಗಳು ಬಂದು 5,000 10,000 15,000 ಕೊಟ್ರು ಸರ, ನಮ್ಮ ಕಾರ್ಯಕ್ರಮ ಅದ ದಿವಸ ಗೆದ್ದೈತಿ ಅಂದ್ರವ್ರು. ಇಲ್ಲಿ ಕಲಿತವ್ರು, ಕಲೀಲಾರ್ದವ್ರು, ಊರವ್ರು, ಬ್ಯಾರೆ ಊರವ್ರು ಎಲ್ಲರೂ ಸಹಾಯ ಮಾಡ್ಯಾರ, ಎಲ್ಲರೂ ಅನುಕೂಲ ಮಾಡ್ಯಾರ. ಅವ್ರಿಗೆಲ್ಲರಿಗೂ ಅತ್ಯಂತ ಪ್ರೇಮದಿಂದ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ, ಕಳೆದ 2 ದಿನ ಊರು ಹಿರಿಯರು ನೀವು ಎಲ್ಲರೂ ಕೂಡಿ ಇದನ್ನು ಸಂಭ್ರಮ ಪಟ್ಟಿದ್ದೀರಿ. ಈ ಸಂಭ್ರಮ ಹಿಂಗ ನೆನಪಾಗಿ ಗಟ್ಟಿಯಾಗಿ ಉಳಿಲಿ ಅಂತ ಆಶಿಸಿ, ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟರು. ಇವೆಲ್ಲ ಜೀವನದೊಳಗೆ ಪವಿತ್ರ ಕ್ಷಣಗಳು, ಇನ್ನು ಮತ್ತೆ ಈ ಗಳಿಗೆ ಬರೋದಿಲ್ಲ. ಇದ್ರಾಗ ನಾವು ಭಾಗವಹಿಸಿದ್ದ ನಮ್ಮ ಸೌಭಾಗ್ಯ. ನನಗೂ ನೀವು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಮದಿಂದ ಕೃತಜ್ಞತೆಗಳನ್ನು ಅರ್ಪಿಸಿ, ದೊಡ್ಡ ಕೆಲಸ ಮಾಡಿದ್ರಿ, ದೊಡ್ಡ ಮೆಸೇಜ್ ಕೊಟ್ರಿ. ಸಣ್ಣ ಶಾಲೆ, ಸ್ಮಾಲ್ ಸ್ಕೂಲ್, ಗ್ರೇಟ್ ಮೆಸೇಜ್. ದೊಡ್ಡ ಸಾಲಿಗೆ ದೊಡ್ಡ ಸಂದೇಶ ಕೊಟ್ರಿ ನೀವು ಹಳದಟ್ಟಿಯವರು. ಮಾಡ್ರಿ ನಮ್ಮಂಗ ನೀವು ಅಂತ ಹೇಳಿ ತೋರಿಸಿದ್ರಿ ನೀವು. ನಿಮ್ಮ ಸಂದೇಶ ಎಲ್ಲ ಕಡೆ ಹಬ್ಬಲಿ, ಎಲ್ಲ ಕಡೆ ಪಸರಿಸಲಿ, ನಿಮ್ಮಂಥ ಭಾವ ಎಲ್ಲ ಕಡೆ ವಿಸ್ತಾರ ಆಗಲಿ ಅಂತ ಆಶಿಸಿ ಅವಕಾಶ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳನ್ನ ಅರ್ಪಿಸಿ, ಅವ್ರಿವ್ರು ಅನ್ನೋದಿಲ್ಲ, ಭಾಳ ಜನ ದುಡ್ದಿರಿ. ನನಗೆ ಸರ್ ಫೋನ್ ಮಾಡಿ ಹೇಳ್ತಿದ್ರು, ನಾವು ಯಾವ ಜನ್ಮದಾಗ ಪುಣ್ಯ ಮಾಡಿವು ಏನ ಸರ್, ಇಬ್ರು ಇಲ್ಲಿ ನೌಕರಿ ಮಾಡಿದೀವಿ, ನಮ್ಮ ಜನ್ಮ ಪಾವನಾಯಿತು, ಈ ಕೆಲಸ ಮಾಡು ಅಂದ್ರೆ ಒಲ್ಲೆ ಅನ್ನೋರು ಒಬ್ರು ಈ ಊರಾಗಿಲ್ಲ. ಹೇಳಿದ ಕೆಲಸ ಮನಸ್ಸಿಗೆ ಹಚ್ಚಿಕೊಟ್ಟು ಮಾಡ್ತಾರ, ದೊಡ್ಡವರು ಸಣ್ಣವ್ರು ಎಲ್ಲರೂ ದುಡ್ದಾರ, ಅವ್ರಿಗೆ ನಾವು ಕೃತಜ್ಞತೆ ಅರ್ಪಿಸ್ಬೇಕು ಅಂತ ಅವ್ರು ಅಂದ್ರು. ನನಗೂ ಭಾಳ ಅಭಿಮಾನ ಆಯಿತು, ನಿಮ್ಗೆಲ್ಲರಿಗೂ ಅಭಿಮಾನ. ನನ್ನ ತಲೆಯಾಗ ಒಂದು ವಿಚಾರ ಬಂತು, ಏನಂದ್ರೆ ಅಲ್ಲೆಲ್ಲ ತಾಯಿ ತಂದೆ ಪಾದ ಪೂಜೆ ಮಾಡಿದ್ರಲ್ಲ, ತಾಯಿ ತಂದೆಗೆ ಅಭಿನಂದನೆ ಸಲ್ಲಿಸಿದ್ರಿ. ಆದರೆ ಯಾರು ಇದಕ್ಕೆ ಕಾರಣೀಭೂತ ಅದಾರಲ್ಲ ಅವ್ರಿಗೂ ಕೃತಜ್ಞತೆ ಅರ್ಪಣೆ ಆಗಬೇಕಲ್ಲ. ಅಂದ್ರೆ ಶಿಕ್ಷಕರು ಯಾರದಾರಲ್ಲ ಅವ್ರಿಗೂ ನಿಮ್ಗೆ ಅನಿಸ್ತೈತೆ ಇಲ್ಲೋ? ಅದಕ್ಕೆ ನಾ ತರುಣರಿಗೆ ಅಂದೆ, ಅವ್ರದ್ದು ಪಾದ ಪೂಜೆ ಮಾಡ್ರಪ್ಪ ಅಂತಂದೆ. ನಾನು ಮಾಡಬೇಕು ಮಾಡಬಾರ್ದು ತಯಾರಿ ಮಾಡ್ಕೊಂಡ್ರಿಪ್ಪ, ತಯಾರಿ ಮಾಡ್ಕೊಂಡ್ರಿ, ತೊಗೊಂಬರ್ರಿ 2 ಕುರ್ಚಿ ಹಾಕ್ರಿ, ನಾ ಹೇಳ್ದಂಗೆ ಮಾಡ್ರಿ. ಪೂರ್ವೆ ಸರ್ ಹಿರಿವೆ ಸರ್ನ ಕರ್ಕೊಂಡು ಬರ್ರಿ, ಕುರ್ಚಿದಾಗ ಕುಂಡ್ರಸ್ರಿ, ಹುಡುಗರೆಲ್ಲ ಬರ್ರಿ, ಅವ್ರ ಶಿಷ್ಯರೆಲ್ಲ ಬರ್ರಿ, 4-8 ಮಂದಿ ಬರ್ರಿ. ಬರ್ರಿ, ಇವನ್ನ ಸಾಕು, 4-8 ಮಂದಿ ಅಷ್ಟೇ ಬರ್ರಿ, ದೊಡ್ಡವ್ರೊಂದು 4 ಮಂದಿ, ಸಣ್ಣವ್ರೊಂದು 4.
ಒಬ್ಬರು ಆರತಿ ಮಾಡಿ ಸರಿ ಅದನ್ನ ಬಾಜು ಇಟ್ಟು ಕೂಡಿ ನೀವು ವೇಟ್ ಮಾಡಿ ಹಾಡು ಬಂದ್ ಮಾಡ್ರಿ ಹಾಡು ಬಂದ್ ಮಾಡಿ ಮಂಗಳ ಕೋರ್ಬಿಡ್ರುವ ಅವ್ರಿಬ್ರಿಗೂ ಕಲ್ಯಾಣ ಆಗ್ಲಿ ಅಂತೇಳಿ ಆರತಿ ಮಾಡ ನೀವು ಸರಿ ಹೇಳಿ ಒಂದು ನಿಮಿಷ ಸರಿ ಆರತಿ ಮಾಡೋ ಇಬ್ರಿಗೂ ಆರತಿ ಮಾಡಿ ಸರಿ ಬಾಜು ಬರ್ರಿ ಇನ್ನೊಂದು 2 ನಿಮಿಷ ಬರ್ರಿ ನೀವೆಲ್ಲ ಹಿಂದೆ ಬರ್ರಿ ಹಾಂ ವೆರಿ ಗುಡ್ ಆರತಿನ ಅಲ್ಲಿ ಇಟ್ಬಿಡು ಕೊಡು ಅಣ್ಣ ಕೈ ಕೊಡು ಕೂಡ್ರಿ ಅಲ್ಲೇ ಕೊಡು ಈ ಕಡೆ ಬರ್ರಿ ಈ ಕಡೆ ಆಯ್ತು ಈಗ ಮಾಡಿ ಸಾವಕಾಶ 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 ಮಾಡಿ 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 ಕೊಡು ಕೊಡು ನೀ ಕೊಡು ಸಾವಕಾಶ ಕೂಡ್ ನೀ ಕೂಡ್ ಕೂಡ್ ಕೂಡು ಮಾಡ್ರಿ ಆರತಿ ಮಾಡಿ ಮಾಡಿ ಆರತಿ ನೋಡ್ರಿ ಈಗ ಏನಂದ್ರ ಆರತಿ ತೆಗಿ ಅವ್ರಿಬ್ರು ಸರ್ ಏನ್ ಈ ಊರ್ ಸಲುವಾಗಿ ಕೊಡ್ದಾರ ಅದಕ್ಕೆ ಊರವರೆಲ್ಲ ಸೇರಿ ಅವ್ರಿಗೊಂದು ಕೃತಜ್ಞತೆ ಅರ್ಪಣೆ ಮಾಡ್ತಾರೆ ಅವ್ರಿಗೆ ಗೌರವ ಸತ್ಕಾರ ಮಾಡ್ತಾರೆ ಸತ್ಕಾರ ಮುಗಿಯೋ ಮಠ ಚಪ್ಪಾಳೆ ನಿಲ್ಬಾರ್ದ್ರೆ ಯಾರು ಚಪ್ಪಾಳೆ ಶಾಲ್ ಹಾಕ ಸತ್ಕಾರ ಮುಗಿಯೋ ಮಠ ಚಪ್ಪಾಳೆ ಚಾಲು ಸತ್ಕಾರ ಮಾಡಿ ಹಾಕಿ ಶಾಲ್ ಹಾಕಿ ಮಾಲಿ ತಗೋರಿ ಮಾಲಿ ಎಲ್ಲ ಊರು ಬಂದಿದ್ದಾರೆ ಹಳದಟ್ಟಿ ಗ್ರಾಮಸ್ಥರು ದಯಮಾಡಿ ಬರಬೇಕು ವೇದಿಕೆ ಮೇಲೆ ಬರಬೇಕು ಯಾರ SDMC ಅವರು ಗ್ರಾಮಸ್ಥರು ನೋಡ್ರಿ ಬರ್ರಿ ಮೇಲೆ ಕೋತ್ ಭೀಮಣ್ಣ ಅವರು ಭೀಮಣ್ಣ ಕೋತ್ ಎಲ್ಲಿ ನೋಡ್ಕೊ ಬರ್ರಿ ಬಳಪ ಹಿಡಿದ ಇರುತ್ತಾನೆ ನಮ ಸುತ್ತ ಅವತಾರ ಕತ್ತಲೆಯಿಂದ ನಮ್ಮ ಕೈಯ ಹಿಡಿಯುತ್ತ ಬೆಳಕು ತೋರಲು ಭಗವಂತ ತಂದೆಯನು ಚಂದದ ಜೀವನ ನಮ್ಮ ಗುರುಗಳು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ
ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ.